ಛಲದಲ್ಲಿ ಪರಾಕ್ರಮದಲ್ಲಿ ಈ ಮಣ್ಣಿನ ಮಕ್ಕಳು ಯಾವತ್ತೂ ಸೋತ ಉದಾಹರಣೆ ಇಲ್ಲ. ಸಾರಾಗಡಿಯ ಕೋಟೆ 21 ಸಿಖ್ಖರು 10,000 ಅಫ್ಘಾನರನ್ನು ಎದುರಿಸುವಂತಹ ಕೆಲಸವನ್ನು ಮಾಡಿದ್ರು. 10 ಲಕ್ಷದ ಮೊಘಲ್ ಸೇನೆಯನ್ನ 43 ಸಿಖ್ಖರು ಎದುರಿಸಿದಂತ ಉದಾಹರಣೆ ಇದ್ರೆ ಅದು ಭಾರತದ ಭೂಮಿಯಲ್ಲಿ ಮಾತ್ರ. 500 ವರ್ಷಗಳ ಕಾಲ ರಜಪೂತರ ಬಲಿದಾನ. ಒಂದೊಂದು ಮನೆಯಲ್ಲಿ ಅಪ್ಪ, ಅಜ್ಜ, ಮಗ, ಮೊಮ್ಮಗ ಎಲ್ಲರೂ ರಣಭೂಮಿಯಲ್ಲಿ ಬಲಿದಾನವನ್ನು ಮಾಡಿದ್ರು. ದಾಳಿ, ದಮನ, ದಬ್ಬಾಳಿಕೆಗೆ ಬಳಿಕ ಕೂಡ ಭಾರತ ಇವತ್ತು ಉಳಿದುಕೊಂಡಿದೆ. ಕೇವಲ ಒಂದು ಆ ತರೈನ ಯುದ್ಧವನ್ನ ಸೋತಿದ್ದಷ್ಟೇ ಶತ್ರುಗಳು ರಾಮೇಶ್ವರದವರೆಗೆ ನುಗ್ಗಿ ಬಂದರು. ಅನೇಕ ಯುದ್ಧಗಳನ್ನು ನೋಡಿದೀವಿ. ಆದ್ರೆ ಈ ಮರಳುಗಾಡಿನ ಈ ಅನಾಗರಿಕ ಜನರ ಯುದ್ಧ, ಈ ಯುದ್ಧದ ಕಲ್ಪನೆ ನಮ್ಮ ರಾಜರಿಗೆ ಇರಲಿಲ್ಲ. ಮನೆಗಳಿಗೆ ನುಗ್ತಾ ಇದ್ದಾರೆ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳಾಗ್ತಾ ಇವೆ, ದೇವಸ್ಥಾನಗಳು ಧ್ವಂಸ ಆಗ್ತಾ ಇವೆ, ಮಕ್ಕಳ ಮೇಲೆ, ಮುದುಕರ ಮೇಲೆ ದಾಳಿಗಳಾಗ್ತಾ ಇವೆ. 3ನೇ ವೀರಬಲ್ಲಾಳ ಮೊದಲ ಬಾರಿಗೆ ಹಿಂದೂ ಸಮಾಜವನ್ನ ಎಚ್ಚರಿಸುವಂತಹ ಕೆಲಸ ಮಾಡಿದ. ಆವತ್ತು ಅವ ಮಾಡಿದಂತಹ ಬೀಜಾಂಕುರ ವಿಜಯನಗರ ಸಾಮ್ರಾಜ್ಯದ ರೂಪದಲ್ಲಿ ಎದ್ದು ನಿಲ್ಲುತ್ತೆ. ಕೃಷ್ಣಾ ನದಿಯಿಂದ ಹಿಡಿದು ದಕ್ಷಿಣದ ಸಮುದ್ರದವರೆಗೆ ಏಕಛತ್ರಾಧಿಪತ್ಯ. ಆದ್ರೆ ಆ ವಿಜಯನಗರ ಸಾಮ್ರಾಜ್ಯದಲ್ಲೂ ಕೂಡ ಸೆಕ್ಯುಲರಿಸಂನ ಭೂತ ಅವರಿಗೆ ತಲೆಗಾರದು. ಇತಿಹಾಸದುದ್ದಕ್ಕೂ ಕೊಲೆ ಸುಲಿಗೆಗೊಳಗಾಗಿ ದೈತ್ಯರ ಅತ್ಯಾಚಾರಕ್ಕೆ ಆಹಾರವಾದ ಬಂಧು ಭಗಿನಿಯರ ಒಡಲ ಸಂಕಟದ ಬೆಂಕಿಯನ್ನು ಕೆದಕಿ ಬೂದಿ ಅನ್ನೋದಿ ದೇಶಕ್ಕೆ ತೋರಬೇಕು ಸರಿಯಾದ ಹಾದಿ. ಆ ಹಾದಿ ತೋರುವುದಕ್ಕೆ ಮತ್ತೊಮ್ಮೆ ಯುಗ ಅವತಾರ ಆಗುತ್ತೆ. ಅದು ಛತ್ರಪತಿ ಶಿವಾಜಿ ಮಹಾರಾಜರು. ಈ ಕಾಲ ಪುರುಷನ ಹುಂಕಾರಕ್ಕೆ ಹುಟ್ಟಿದಂತ ಒಬ್ಬೊಬ್ಬ ಮಹಾಪುರುಷರ ಕೆಲಸವನ್ನ 1925ರಲ್ಲಿ ಮುಂದುವರಿಸಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಾಲದ ಕರೆಗೆ ಹೋಗೊಟ್ಟು ಬಂದಂತ ಒಂದು ಸಂಘಟನೆ ಇದು. ಈ ವೇದಿಕೆಯಲ್ಲಿ 2 ಚಿತ್ರಗಳನ್ನು ಹಾಕಿದ್ದಾರೆ. ಒಂದು ಛತ್ರಪತಿ ಶಿವಾಜಿ ಮಹಾರಾಜರು, ಇನ್ನೊಂದು ಸ್ವಾಮಿ ವಿವೇಕಾನಂದರು. ಶಸ್ತ್ರೇಣ ರಕ್ಷಿತೆ ರಾಷ್ಟ್ರೇ ಶಾಸ್ತ್ರ ಚರ್ಚೆ ಪ್ರವರ್ತದೆ. ಶಸ್ತ್ರ ಹಿಡಿದು ರಾಷ್ಟ್ರವನ್ನು ರಕ್ಷಣೆ ಮಾಡುವವರಿದ್ರೆ ಶಾಸ್ತ್ರ, ಸಂಗೀತ, ನೃತ್ಯ, ಕಲೆ ಎಲ್ಲವೂ ಇರುತ್ತೆ. ಹಾಗಾಗಿ ರಾಷ್ಟ್ರದ ಸುರಕ್ಷತೆ ಮುಖ್ಯ ಅಂತ ಹೇಳಿ ನಾಡಿನ ಚತುಸ್ಸೀಮೆಗಳನ್ನು ಭದ್ರ ಮಾಡಿದಂತಹ ಛತ್ರಪತಿ ಶಿವಾಜಿ ಮಹಾರಾಜರು, ಅದೇ ರೀತಿ ಭಾರತದ ಶಾಸ್ತ್ರದ ತೂಕ ಏನು ಅನ್ನುವುದನ್ನು ಜಗತ್ತಿಗೆ ಪರಿಚಯಿಸಿದಂಥ ಸ್ವಾಮಿ ವಿವೇಕಾನಂದರು. ಈ ಇಬ್ಬರು ಮಹಾಪುರುಷರ ಪ್ರೇರಣೆಯಲ್ಲಿ ನಡೀತಾ ಇರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಆ ಸಂಘಕ್ಕೆ 100 ವರ್ಷ ತುಂಬಿತ್ತು. ನಾವೆಲ್ಲರೂ ಇವತ್ತು ಜನ್ಸಿಗಳು ಅನ್ನುವಂಥ ಒಂದು ಪದವನ್ನು ಕೇಳ್ತಾ ಇದ್ದೀವಿ. ನಾನು ಹೇಳ್ತೀನಿ, ಅದು ಜನ್ಸಿ ಅಲ್ಲ, ನಾವೆಲ್ಲರೂ ಕೂಡ ಅಮೃತ ಪುತ್ರರಿದ್ದೇವೆ. ಅಮೃತ ಪುತ್ರರು ಯಾಕಂತ ಕೇಳಿದ್ರೆ, ಈ ದೇಶ ಸೋಮನಾಥನ ಮೇಲೆ ನಡೆದಂತ ದಾಳಿ, ಮೊದಲ ದಾಳಿ, ಅಲ್ಲಿಂದ ಆರಂಭಿಸಿ 1000 ವರ್ಷದ ಬಳಿಕ ಕೂಡ ಮೃತ್ಯುಂಜಯರ ಸ್ವರೂಪವಾಗಿರುವಂತಹ ಸೋಮನಾಥನ ಅಭೇದ್ಯವಾದಂತಹ ಆ ಮಂದಿರ 1000 ವರ್ಷಗಳ ಬಳಿಕ ಕೂಡ, ಅದೆಷ್ಟೋ ದಾಳಿಯ ಬಳಿಕ ಕೂಡ ಇವತ್ತಿಗೂ ಇದೆ. ಅದು ತಲೆ ಎತ್ತಿ ಮೆರಿತಾ ಇದೆ. 1000 ವರ್ಷದ ಆಚರಣೆಯನ್ನು ಮೊನ್ನೆ ನಮ್ಮ ಪ್ರಧಾನಮಂತ್ರಿಗಳ ಮುಂದೆ ನಿಂತು ಅದನ್ನು ಮಾಡಿದರು. ಸಂಘಕ್ಕೆ 100 ವರ್ಷ ತುಂಬುತ್ತಾ ಇದೆ. ಈ ರಾಷ್ಟ್ರೀಯ ಚಳವಳಿಗೆ ವೇಗವನ್ನು ಕೊಟ್ಟಂತ ವಂದೇ ಮಾತರಂ 150 ವರ್ಷಗಳು ತುಂಬಿತು. ಹೀಗೆ ಎಲ್ಲಾ ರೀತಿಯಲ್ಲೂ ಕೂಡ ದೇಶದಲ್ಲಿ ಒಂದು ಹೊಸ ಪ್ರಭೆಯನ್ನ, ಒಂದು ಹೊಸ ರೀತಿಯ ಚೈತನ್ಯವನ್ನು ನಾವು ನೋಡ್ತಾ ಇದ್ದೀವಿ. ಶಕ್ತಿ ಸ್ವರೂಪಿಣಿ ಭಾರತ ಮಾತೆಯ ದುರ್ಜಯ ಪುನರವತಾರ ನಮ್ಮ ಕಣ್ಣ ಮುಂದೆ ಕಾಣಿಸ್ಕೊಳ್ತಾ ಇದೆ. ಒಬ್ಬ ಉರ್ದು ಕವಿ ಹೇಳ್ತಾನೆ, ಅವನು ಬಹಳ ಬೇಸರದಲ್ಲಿ ಹೇಳೋದು, ಓ ದೀನೆ ಮಿಜಾಜ್ ಕಿ ಬೇಬಾಕ್ ಬೇಡ ಓನಾ ಜಿಸ್ಕೆ ನಿಶಾಯೆ ಪಹುಂಚೆ ಅಕ್ಸಾಯೆ ಆಲಂ वो ना अम्मान में अटका ना कुल्ज में जिसका किए पै सफर सातों समुंदर वो आ गया डूब के ದಹಾನೆ ಗಂಗಾ ಮೇ ಆಕರ್ ಅನ್ನುವಂತ ಮಾತನ್ನು ಹೇಳ್ತಾನೆ. ವಿಶ್ವ ವಿಜಯಿಯಾಗಿರುವಂತಹ ಇಸ್ಲಾಮಿನ ಪತಾಕೆಯನ್ನು ಹಾರಿಸಿಕೊಂಡು ಬಂದಂತ ಆ ಅರಬ್ಬರ ಹಡಗು ಅಮ್ಮನ ಕಾಡಿಯಲ್ಲಿ ಕೂಡ ಅದು ಮುಳುಗಲಿಲ್ಲ. ಕೆಂಪು ಸಮುದ್ರವನ್ನು ಪಾರು ಮಾಡಿಕೊಂಡು ಬಂತು, 7 ಸಾಗರಗಳನ್ನ ಪಾರು ಮಾಡಿಕೊಂಡು ಬಂದು ಎಲ್ಲ ಭಾಗದಲ್ಲೂ ಇಸ್ಲಾಮಿನ ವಿಜಯಿ ಧ್ವಜವನ್ನ ಹಾರಿಸಿದಂತ ಆ ಹಡಗು ಗಂಗೆಯಲ್ಲಿ ಬಂದು ಮುಳುಗಿತು ಅಂತ ಹೇಳಿ ಒಬ್ಬ ಉರ್ದು ಕವಿ ಬರೀತಾನೆ. ಅಲ್ಲಾಮ ಇಕ್ಬಾಲ್ ಹಿಂದಿ ತರಾನದಲ್ಲಿ ಹೇಳ್ತಾನೆ, ಯುನಾನ್ ರೋಮ್ ಸಬ್ ಮಿಟ್ ಗಯೆ ಲೇಕಿನ್ ಮಿಟ್ತಿ ನಹಿ ಹೈ ಅಸ್ತಿ ಹಮಾರಿ. ನಮ್ಮ ಅಸ್ಥಿಯನ್ನ ನಾಶ ಮಾಡೋದಕ್ಕೆ ಯಾರಿಗೂ ಆಗಲಿಲ್ಲ. ಏನೋ ಒಂದು ವಿಶೇಷತೆ ಇದೆಯಲ್ಲ ಈ ಮಣ್ಣಲ್ಲಿ, ಏನೋ ಒಂದು ಅದ್ಭುತವಾದಂತಹ ಸತ್ವ ಈ ಮಣ್ಣಿನಲ್ಲಿ ಅಡಗಿದೆಯಲ್ಲ, ಅದು ಏನು? ನಾವು ನನಗೆ ಬೈದ್ರೆ ಸಹಿಸ್ಕೊಳ್ತೀನಿ, ನನ್ನ ಅಪ್ಪನಿಗೆ ಬೈದ್ರೆ ಸಹಿಸ್ಕೊಳ್ತೀನಿ, ಆದ್ರೆ ಅಮ್ಮನ ಸುದ್ದಿಗೆ ಬಂದ್ರೆ ನಾವು ಎಂಥವನ ಕುತ್ತಿಗೆಗಾದ್ರೂ ಕೈ ಹಾಕ್ತೀವಿ. ಹಾಗಾಗಿ ಈ ದೇಶವನ್ನ ನಮ್ಮ ಹಿರಿಯರು ತಾಯಿಯ ಸ್ವರೂಪದಲ್ಲಿ ಕಲ್ಪನೆ ಮಾಡಿದರು. ಅದನ್ನ ಹಿಂದಿಯ ಪ್ರಸಿದ್ಧ ಕವಿಗಳಾದಂತಹ ಬ್ರಿಜೇಂದ್ರ ಅವಸ್ಥಿಯವರು ಹೇಳ್ತಾರೆ, जन्मदायिनी से बड़ा और एक माई है जिसके ललाट हिमगिरी के ऊंचाई है,
पदों में अरब बंग सिंध गहराई है, दाई ब्रह्मपुत्र बाई सिंधु की कलाई है। हिमराज श्वेत केश जाल लहराता है, हिमराज श्वेत केश जाल लहराता है, ಗಂಗಾ ಯಮುನಾ ಮೇ ದೂದ್ ಬೆಹ ಬೆಹ ಆತಾ ಹೈ. ಆ ಮಾತೆಯನ್ನ ಎಲ್ಲರೂ ಸ್ಮರಿಸಬೇಕು ಅಂತ ಹೇಳಿದ್ವಿ. ನಾವು ಕೂಡ ನಮ್ಮ ಪ್ರತಿನಿತ್ಯದ ಸ್ಮರಣೆಯಲ್ಲಿ ಹೇಳಿದ್ವಿ. ಕಾಲನ್ನ ಭೂಮಿಗೆ ಇಡಬೇಕಿದ್ರೆ ಸಮುದ್ರ ವಸನೇ ದೇವಿ ಪರ್ವತ ಸ್ತನಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮತ್ಸಮೆ, ನಿನ್ನನ್ನು ತುಳಿತಾ ಇದ್ದೀನಲ್ಲಮ್ಮ, ನನ್ನನ್ನು ಕ್ಷಮಿಸಿ ಬಿಡು ಅಂತ ಅವಳ ಆ ಕ್ಷಮಾಪಣೆಯನ್ನ ಕೇಳಿ ನಾವೆಲ್ಲ ನಮ್ಮ ದಿನಚರಿಯನ್ನ ಆರಂಭ ಮಾಡ್ತೀವಿ. ಅಂತ ಒಂದು ಅದ್ಭುತವಾದಂತಹ ದೇಶ. ಆ ದೇಶದಲ್ಲಿ ಹುಟ್ಟಿದಂತ ಮಕ್ಕಳೆಂದವರು ಇವತ್ತು ಜಗತ್ತಿನಲ್ಲಿ ಅನೇಕ ವರ್ಷಗಳ ಕಾಲ ಗುಲಾಮಗಿರಿಯನ್ನ ನಾವು ಅನುಭವಿಸಿರಬಹುದು. ಆದರೆ ಆ ಎಲ್ಲ ಸಂದರ್ಭದಲ್ಲಿ ತಾಯಿ ಈ ಭಾರತಿ ಬಂಜೆ ಆಗಲಿಲ್ಲ. ಒಬ್ಬೊಬ್ಬ ವೀರ ಪುರುಷರನ್ನ, ಮಹಾನುಭಾವರನ್ನ ಈ ಭೂಮಿಗೆ ದಾನ ಮಾಡ್ತಾಳೆ, ಈ ಭೂಮಿಗೆ ಕೊಡ್ತಾಳೆ. ಅದರ ಪರಿಣಾಮವಾಗಿ ದೇಶದ ಗುಲಾಮಗಿರಿಯ ಹೋರಾಟ ಮಾಡುವಂತ ಒಬ್ಬೊಬ್ಬ ಪುರುಷ ಸಿಂಹರು ದೇಶದ ಅನೇಕ ಭಾಗಗಳಲ್ಲಿ ಎದ್ದು ನಿಲ್ತಾರೆ. ರಾಷ್ಟ್ರದ ರಕ್ಷಣೆಗಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡ್ತಾರೆ. ಎಂತೆಂಥ ವೀರರು! ಸಾರಾಗಡಿಯ ಕೋಟೆ 21 ಸಿಖ್ಖರು 10,000 ಅಫ್ಘಾನರನ್ನು ಎದುರಿಸುವಂತಹ ಕೆಲಸವನ್ನು ಮಾಡಿದ್ರು. ಬ್ರಿಟಿಷರು ಬಂದು ದಾಖಲೆ ಮಾಡ್ತಾರೆ, ಇಂಥ ಅದ್ಭುತವಾದ ಯುದ್ಧ ಜಗತ್ತಿನ ಯುದ್ಧರಂಗದಲ್ಲಿ ನಡೆಯಲಿಲ್ಲ ಅಂತ ಹೇಳ್ತಾರೆ. ಅಂತಹ ಅದ್ಭುತವಾದಂತಹ ಸಾರಾಗಡಿಯ ಯುದ್ಧ, ಚಮ್ಕೌರ್ನ ರಣಭೂಮಿ. ಚಮ್ಕೌರ್ನ ರಣಭೂಮಿಯಲ್ಲಿ ಗುರು ಗೋವಿಂದ ಸಿಂಗರು, ಮಗ ಅಜಿತ್ ಸಿಂಗ್, ಜುಂಜಾರ್ ಸಿಂಗ್, ಜೊರಾವರ್ ಸಿಂಗ್, ಫತೇ ಸಿಂಗ್, ತಾಯಿ ಗುಜ್ಜರಿ ಬಾಯಿ, ಮಡದಿ ಎಲ್ಲರನ್ನೂ ಕೂಡ ರಣರಂಗದಲ್ಲಿ ಬಳಿ ಕೊಟ್ಟಂತಹ ಗುರು ಗೋವಿಂದ ಸಿಂಗರು ಚಮ್ಕೌರ್ನ ರಣಭೂಮಿಯಲ್ಲಿ ಕೇವಲ 43 ಸಿಖ್ ಸೈನಿಕರ ಜೊತೆಗೆ ಜಾಫರ್ನಾಮದಲ್ಲಿ ಬರೀತಾರೆ 10 ಲಕ್ಷದ ಮುಘಲ್ ಸೇನೆಯನ್ನ 43 ಸಿಖ್ಖರು ಎದುರಿಸಿದಂತ ಉದಾಹರಣೆ ಇದ್ರೆ ಅದು ಭಾರತದ ಭೂಮಿಯಲ್ಲಿ ಮಾತ್ರ. ಎಂತೆಂಥ ಅದ್ಭುತ ಹೋರಾಟ! ಇಡೀ ಕರ್ನಾಟಕದಾದ್ಯಂತ ದಬ್ಬಾಳಿಕೆ ದಮನ ನೀತಿಯನ್ನು ಮಾಡ್ತಾ ಇದ್ದಂತ ಆ ಟಿಪ್ಪು ಸುಲ್ತಾನ್ ಕೊಡಗಿಗೆ ಬರ್ತಾನೆ. ಕೊಡಗಿನ ನಮ್ಮ ಹಿರಿಯರು 33 ಬಾರಿ ಆತನನ್ನ ಬಗ್ಗು ಬಡಿಯುವಂತ ಕೆಲಸವನ್ನು ಮಾಡಿದ್ರು. ಹೇಳ್ತಾರೆ, ಸವಿದು ಮೆದ್ದರು ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನು, ಸವರಿ ಆನೆಯ ಸೊಂಡಿಲನು ರಣಗುಂಬರಾರ್ ಬೋರ್ಗರೆದರು. ಅವರು ಕೊಡಗಿನ ಹಿರಿಯರು, ಅವರು ಸಾವರಿಯರು. ಅವರಿಗೆ ಸೋಲು ಗೊತ್ತಿಲ್ಲ, ಸಾವು ಗೊತ್ತಿಲ್ಲ. ಆ ರೀತಿಯ ಕೊಡಗರ ಪರಾಕ್ರಮ. ಕೊನೆಗೆ ಅನ್ನದಲ್ಲಿ ವಿಷ ಹಾಕಿ ಆ ಕೊಡವರಿಗೆ ದೇವಟ್ಟಿ ಪರಮಿನಲ್ಲಿ ಮೋಸ ಮಾಡುವ ಕೆಲಸವನ್ನು ಆತ ಮಾಡಿದ. ವೀರತ್ವದಲ್ಲಿ, ಪರಾಕ್ರಮದಲ್ಲಿ ಈ ಮಣ್ಣಿನ ಮಕ್ಕಳು ಯಾವತ್ತೂ ಸೋತ ಉದಾಹರಣೆ ಇಲ್ಲ. ಹಾಗಾಗಿ ಈ ಅನೇಕ ದಾಳಿ, ದಮನ, ದಬ್ಬಾಳಿಕೆಗೆ ಬಳಿಕ ಕೂಡ ಭಾರತ ಇವತ್ತು ಉಳಿದುಕೊಂಡಿದೆ. ಕ್ರಿಸ್ತಶಕ 712ರಲ್ಲಿ ಈ ನೆಲದ ಮೇಲೆ ಮೊದಲ ಇಸ್ಲಾಮಿನ ದಾಳಿ ಮೊಹಮ್ಮದ್ ಬಿನ್ ಕಾಸಿಂ ನೇತೃತ್ವದಲ್ಲಿ ನಡೆಯಿತು. 712ರಿಂದ ರಜಪೂತರು ಖಡ್ಗವನ್ನ ಕೈಗೆತ್ತಿಕೊಳ್ತಾರೆ. ಭಾರತದ ಒಳಗೆ ಬರುವಂತ ಆ ಭಾರತದ ಹೆಬ್ಬಾಗಿಲಾಗಿರುವಂತ ಆ ರಜಪೂತರ ಭೂಭಾಗ ಯಾವುದಿದೆ ಅಲ್ಲಿ ಗೋಡೆಯ ರೀತಿಯಲ್ಲಿ ನಿಂತು, ತಡೆಗೋಡೆಯ ರೀತಿಯಲ್ಲಿ, ಕೋಟೆಯ ರೀತಿಯಲ್ಲಿ ನಿಂತು ಆ ಎಲ್ಲ ಶತ್ರುಗಳನ್ನ ತಡೆದು ನಿಲ್ಲಿಸ್ತಾರೆ. ಎಷ್ಟು? 500 ವರ್ಷಗಳ ಕಾಲ ಹೋರಾಟ, 500 ವರ್ಷಗಳ ಕಾಲ ರಜಪೂತರ ಬಲಿದಾನ. ಒಂದೊಂದು ಮನೆಯಲ್ಲಿ ಅಪ್ಪ, ಅಜ್ಜ, ಮಗ, ಮೊಮ್ಮಗ ಎಲ್ಲರೂ ರಣಭೂಮಿಯಲ್ಲಿ ಬಲಿದಾನವನ್ನು ಮಾಡಿದರು. ತಾಯಂದಿರು ತಮ್ಮ ಮಾನಕ್ಕೆ ಅಪಾಯ ಬಂದಾಗ ಬೆಂಕಿಯನ್ನು ಹಾಕಿ ಆ ಬೆಂಕಿಯಲ್ಲಿ ತಮ್ಮನ್ನು ಪ್ರಾಣಾರ್ಪಣೆ ಮಾಡಿ ಜೌಹರವನ್ನು ಮಾಡಿಕೊಳ್ಳುತ್ತಾರೆ. ಅದಕ್ಕೆ ವಾಜಪೇಯಿ ಅವರು ಹೇಳಿದರು, कोई पूछो अकबर की बेटी से क्या उन्हें याद है मीना बाजार, क्या उन्हें याद है चित्तौड़गढ़ में जलने वाले वो आग प्रकर, जहां हाय सहस्र माताएं तिल तिल जलकर हुए अमर, उस आग को हम रग रग में समाये हैं, कभी विस्फोट बन के फूट पड़ा तो क्या विस्मय, हिंदू तनमन हिंदू जीवन, रग रग मेरा हिंदू परिचय, मैं शंकर का क्रोधानल जगती को कर दे क्षार क्षार, मैं डमरू की उन्मत्त हास जिसमें नचता है भीषण संहार. ಆ ರೀತಿ ಅದ್ಭುತವಾದಂತಹ ಹೋರಾಟ 500 ವರ್ಷಗಳಲ್ಲಿ ರಜಪೂತರು. ಒಬ್ಬಳು ರಾಣಿಯ ಕಥೆಯನ್ನು ಹೇಳ್ತಾರೆ. ಹಾಡಿಯ ರಾಣಿ ಸಹಲ್ ಕನ್ವರ್. ಇಲ್ಲಿ ಮಾತೆಯರು ಬಹಳ ದೊಡ್ಡ ಪ್ರಮಾಣದಲ್ಲಿದ್ದೀರಿ. ಯಾವಾಗ ಔರಂಗಜೇಬನ ಸೇನೆ ರಜಪೂತರ ಭೂಭಾಗಕ್ಕೆ ನುಗ್ಗಿ ಬರ್ತಾ ಇತ್ತು, ಆಗ ಚುಂಡಾವತ್ ಅಲ್ಲಿರುವಂತಹ ರಾಜ, ಆತನಿಗೆ ಚಿತ್ತೋಡದಿಂದ ಅಲ್ಲಿಂದ ಜನ ಬರ್ತಾರೆ, ಹೇಳ್ತಾರೆ ಹೇಗಾದ್ರೂ ಮಾಡಿ ಚಿತ್ತೋಡು ಘಾಟಿಯನ್ನ ತಡೆದು ನಿಲ್ಲಿಸಬೇಕು. ಮುಸಲ್ಮಾನರ ಸೇನೆ ಒಳಗೆ ನುಗ್ತಾ ಇದೆ, ಅವರು ಒಳಗಡೆ ಬಂದ್ರೆ ಸಾವಿರಾರು ತಾಯಂದಿರ ಮಾನ ಪ್ರಾಣಗಳಿಗೆ ಅಪಾಯ ಆಗಬಹುದು, ನಮ್ಮ ಸ್ವಾಭಿಮಾನವನ್ನ, ಸಾರ್ವಭೌಮತೆಯನ್ನು ನಾವು ಕಳ್ಕೊಳ್ಳಬಹುದು, ಹೇಗಾದ್ರೂ ಮಾಡಿ ದಾರಿಯನ್ನು ನಿಲ್ಲಿಸಬೇಕು ಅಂತ ಹೇಳಿದಾಗ ಚುಂಡಾವತ್ ಹೊಸ ಮದುವೆ ಆಗಿದ್ದಷ್ಟೇ, ಮಡದಿ ಮನೆಯಲ್ಲಿದ್ದಾಳೆ. ಅತ್ಯಂತ ರೂಪಮತಿಯಾಗಿರುವವಳ ಹೆಸರು ಸಹಲ್ ಕನ್ವರ್. ಸಹಲ್ ಕನ್ವರ್ಗೆ ಹೇಳ್ತಾನೆ,
ರಣರಂಗದಿಂದ ಆದೇಶ ಬಂದಿದೆ, ಆದರೆ ನನಗೆ ಹೋಗೋದಕ್ಕೆ ಮನಸ್ಸಿಲ್ಲ ಅಂದ. ಆ ಹೆಣ್ಣು ಮಗಳು ಹೇಳ್ತಾಳೆ, ನೀನು ರಣರಂಗಕ್ಕೆ ಹೋಗಬೇಕು, ಒಬ್ಬ ಕ್ಷತ್ರಿಯನಾದವನ ಧರ್ಮ ಇಲ್ಲಿ ಮನೆಯಲ್ಲಿ ಕುಳಿತು ಹೆಂಡತಿಯ ಜೊತೆ ಚಕ್ಕಂದ ಆಡೋದಲ್ಲ, ರಣಭೂಮಿಗೆ ನೀನು ಹೊರಡಬೇಕು ಅಂತ ಹೆಣ್ಣು ಮಗಳು ಹೇಳ್ತಾಳೆ. ಪದೇ ಪದೇ ಒತ್ತಾಯ ಮಾಡಿದಾಗ ಕೆಳಗಡೆ ಬಂದವನು ಕೇಳ್ತಾಳಂತೆ, ನಿನ್ನ ಗುರುತಿಗೆ ಏನಾದ್ರೂ ಕೊಡಬೇಕು ಅಂತ ಕೇಳಿದಾಗ ಆ ಸೆಹಲ್ ಕನ್ನವರಳಿಗೆ ಬೇಸರ ಆಗುತ್ತೆ ಗಂಡನ ಮೇಲೆ. ನನ್ನ ರೂಪ ಸೌಂದರ್ಯದ ಕಾರಣಕ್ಕಾಗಿ ನನ್ನ ಗಂಡ ತನ್ನ ಕ್ಷಾತ್ರತ್ವವನ್ನ, ತನ್ನ ಕ್ಷತ್ರಿಯ ಧರ್ಮವನ್ನ ಮರ್ತಿದ್ದಾನಂತಾದ್ರೆ, ಆ ರೂಪ ನನ್ನ ಗಂಡನ ಕರ್ತವ್ಯಕ್ಕೆ ಅಡ್ಡಿ ಬರ್ತಾ ಇದೆ ಅಂತಾದ್ರೆ ನಾನು ಜೀವಂತವಾಗಿರಬಾರದು ಅಂತ ಹೇಳ್ತಾಳೆ. ಹರಿವಾಣದಲ್ಲಿ ತನ್ನ ತಲೆಯನ್ನ ಕಡಿದು ಕಳಿಸಿಕೊಡ್ತಾಳಂತೆ. ಇದು ಹಾಡಿಯ ರಾಣಿಯ ಕತೆ. ಇವತ್ತಿಗೂ ಗೂಗಲ್ ಅಲ್ಲಿ ಹೋಗಿ ಹಾಡಿಕಿ ರಾಣಿ ಅಂತ ಸರ್ಚ್ ಮಾಡಿದ್ರೆ ತಲೆಯನ್ನ ಕತ್ತರಿಸಿದಂತ ಒಬ್ಬ ರಾಣಿಯ ಚಿತ್ರ ಕಣ್ಣ ಮುಂದೆ ಬರುತ್ತದೆ. ಎಂತ ಅದ್ಭುತವಾದಂತಹ ರಾಣಿಯ ಪರಂಪರೆ ಅದು. ಆ ಹಾಡಿಯ ರಾಣಿಯ ತಲೆಯನ್ನು ನೋಡಿದಂತ ಪತಿ ದಿಗ್ಭ್ರಮೆಗೊಳ್ಳುತ್ತಾನೆ. ಎಂತ ಬಲಿದಾನ ಇದು! ತನ್ನ ಪತ್ನಿಯ ರುಂಡವನ್ನ ತನ್ನ ಕುತ್ತಿಗೆಗೆ ಬಿಗಿದುಕೊಂಡು ಕೈಯಲ್ಲಿ ಕುದುರೆಯ ಕತ್ತಿಯನ್ನು ಹಿಡ್ಕೊಂಡು ಕುದುರೆ ಸವಾರಿ ಮಾಡ್ತಾ ಆ ಘಾಟಿಯಲ್ಲಿ ಚಿತ್ತೋಡಗಡದ ಘಾಟಿಗೆ ಬರಬೇಕಿದ್ರೆ ಶತ್ರುಗಳು ಸ್ತಂಭೀಭೂತರಾದರು. ಎಂತ ಅದ್ಭುತವಾದಂತಹ ದೃಶ್ಯ ಇದು! ಎಂತ ಭಯಾನಕವಾದಂತಹ ದೃಶ್ಯ ಇದು! ರಜಪೂತರ ಕಥೆಗಳು. ಆ ರಜಪೂತರು 1191ರಲ್ಲಿ ಕೇವಲ ಒಂದು ಆ ತರೈನ ಯುದ್ಧವನ್ನ ಸೋತಿದ್ದಷ್ಟೇ ಶತ್ರುಗಳು ರಾಮೇಶ್ವರದವರೆಗೆ ನುಗ್ಗಿ ಬಂದರು. ಮಲ್ಲಿಕಾಫುರನ ನೇತೃತ್ವದಲ್ಲಿ ರಾಮೇಶ್ವರದವರೆಗೆ ನುಗ್ಗಿ ಬಂದರು. ಅವರನ್ನು ತಡೆಯುವಂತ ಯಾವ ಸಾಮರ್ಥ್ಯ ಕೂಡ ನಮ್ಮ ಒಳಗಿರುವಂತಹ ರಾಜರಲ್ಲಿ ಇರಲಿಲ್ಲ. ಆಗ ದಕ್ಷಿಣದಲ್ಲಿ ಒಬ್ಬ 3ನೇ ವೀರ ಬಲ್ಲಾಳನ ನೇತೃತ್ವದಲ್ಲಿ ತಿರುವಣ್ಣಾಮಲೆಯಲ್ಲಿ ಬೈಠಕ್ ನಡೆಯುತ್ತೆ. ದಕ್ಷಿಣದ ರಾಜರನ್ನು ಒಗ್ಗೂಡಿಸುವಂತ ಪ್ರಯತ್ನ ಆಯಿತು. ಆಶ್ಚರ್ಯ ಆಯಿತು. ಅನೇಕ ಯುದ್ಧಗಳನ್ನು ನೋಡಿದ್ದೀವಿ, ಆದ್ರೆ ಈ ಮರಳುಗಾಡಿನ ಈ ಅನಾಗರಿಕ ಜನರ ಯುದ್ಧ, ಈ ಯುದ್ಧದ ಕಲ್ಪನೆ ನಮ್ಮ ರಾಜರಿಗೆ ಇರಲಿಲ್ಲ. ಮನೆಗಳಿಗೆ ನುಗ್ತಾ ಇದ್ದಾರೆ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳಾಗ್ತಾ ಇವೆ, ದೇವಸ್ಥಾನಗಳು ಧ್ವಂಸ ಆಗ್ತಾ ಇವೆ, ಮಕ್ಕಳ ಮೇಲೆ ಮುದುಕರ ಮೇಲೆ ದಾಳಿಗಳಾಗ್ತಾ ಇವೆ. ಈ ಸಂದರ್ಭದಲ್ಲಿ ಹೇಳ್ತಾರೆ, ನಮ್ಮ ಧರ್ಮ ಸಂಸ್ಕೃತಿಯನ್ನು ಉಳಿಸುವುದಕ್ಕಾಗಿ ನಾವೆಲ್ಲರೂ ಒಂದು ಹಿಂದೂ ಒಕ್ಕೂಟವಾಗಿ ರಚನೆ ಆಗಬೇಕು ಅಂತ 3ನೇ ವೀರಬಲ್ಲಾಳ ಮೊದಲ ಬಾರಿಗೆ ಹಿಂದೂ ಸಮಾಜವನ್ನ ಎಚ್ಚರಿಸುವಂತಹ ಕೆಲಸ ಮಾಡಿದ. ಆವತ್ತು ಅವ ಮಾಡಿದಂತಹ ಬೀಜಾಂಕುರ ವಿಜಯನಗರ ಸಾಮ್ರಾಜ್ಯದ ರೂಪದಲ್ಲಿ ಎದ್ದು ನಿಲ್ಲುತ್ತೆ. ದಕ್ಷಿಣ ಭಾರತದಲ್ಲಿ 7 ಸುತ್ತಿನ ಕೋಟೆಯನ್ನು ಕಟ್ಟಿ ನಮ್ಮ ಧರ್ಮ ಸಂಸ್ಕೃತಿಯನ್ನ ಉಳಿಸುವ ಮೂಲಕ ವಿದ್ಯಾರಣ್ಯರ ಪ್ರೇರಣೆ, ಕ್ರಿಯಾ ಶಕ್ತಿದೇವರ ತಪಸ್ಸು, ಅಕ್ಕ ಬುಕ್ಕ ಹರಿಹರರಾಯ ಆ ಸಂಗಮ ಸಹೋದರರ ತ್ಯಾಗದಿಂದಾಗಿ ಈ ವಿಜಯನಗರ ಸಾಮ್ರಾಜ್ಯ ಇಡೀ ಜಗತ್ತಿನಲ್ಲಿ ಹೇಳ್ತಾರೆ, ರೋಮ್ ಸಾಮ್ರಾಜ್ಯವನ್ನ ಬಿಟ್ಟರೆ ಅತ್ಯಂತ ಶ್ರೀಮಂತವಾದಂತ ಸಾಮ್ರಾಜ್ಯ ಭಾರತದಲ್ಲಿ ಇದ್ದಿದ್ದು ಅದು ನಮ್ಮ ವಿಜಯನಗರ ಸಾಮ್ರಾಜ್ಯ. ಆ ರೀತಿ ಅದ್ಭುತವಾದಂತಹ ಸಾಮ್ರಾಜ್ಯ. ಕೃಷ್ಣಾ ನದಿಯಿಂದ ಹಿಡಿದು ದಕ್ಷಿಣದ ಸಮುದ್ರದವರೆಗೆ ಏಕಛತ್ರಾಧಿಪತ್ಯ. ಆದರೆ ಆ ವಿಜಯನಗರ ಸಾಮ್ರಾಜ್ಯದಲ್ಲೂ ಕೂಡ ಸೆಕ್ಯುಲರಿಸಂನ ಭೂತ ಅವರಿಗೆ ತಲೆಗಾಡಿರುತ್ತೆ. ಯಾರೋ ಗಿಲಾನಿ ಸಹೋದರರು ಅಂತ ಹೇಳಿ ಅವರನ್ನು ತಂದು ಸೇನಾಧಿಪತಿ ಮಾಡಿಬಿಟ್ರು. ಗಿಲಾನಿ ಸಹೋದರರು ಸೇನಾಧಿಪತಿಗಳಾದರು. 60,000 ಸೇನೆ ಆವತ್ತು ತನ್ನ ಸ್ವರಾಷ್ಟ್ರಕ್ಕೆ ಮಾತೃಭೂಮಿಗೆ ದ್ರೋಹವನ್ನು ಮಾಡಿ ಶತ್ರುಗಳ ಜೊತೆ ಸೇರಿಕೊಂಡ್ರು. ವಿಜಯನಗರ ಸಾಮ್ರಾಜ್ಯ ಸೋತು ಹೋಯಿತು. ಹಂಪೆ ಹಳೆಬೀಡಿನಲ್ಲಿ ಅಡಿಗಡಿಗೆ ಹರಡಿರುವ ಕಲ್ಲಿನ ಕತೆಗೆ ಹೊಸ ಬಾನುಲಿಯನ್ನಿತ್ತು. ಇತಿಹಾಸದುದ್ದಕ್ಕೂ ಕೊಲೆ ಸುಲಿಗೆಗೊಳಗಾಗಿ ದೈತ್ಯರ ಅತ್ಯಾಚಾರಕ್ಕಾಹಾರವಾದ ಬಂಧು ಭಗಿನಿಯರ ಒಡಲ ಸಂಕಟದ ಬೆಂಕಿಯನ್ನು ಕೆದಕಿ ಬೂದಿಯನ್ನೂದಿ ದೇಶಕ್ಕೆ ತೋರಬೇಕು ಸರಿಯಾದ ಹಾದಿ. ಆ ಹಾದಿ ತೋರುವುದಕ್ಕೆ ಮತ್ತೊಮ್ಮೆ ಯುಗ ಅವತಾರ ಆಗುತ್ತೆ. ಅದು ಛತ್ರಪತಿ ಶಿವಾಜಿ ಮಹಾರಾಜರು. ಛತ್ರಪತಿ ಶಿವಾಜಿ ಮಹಾರಾಜ್ ಹೇಳ್ತಾರೆ, ಇಡೀ ಮಹಾರಾಷ್ಟ್ರ, ಈ ದಕ್ಷಿಣದ ಭೂಭಾಗಗಳೆಲ್ಲ ಆ ಆದಿಲ್ ಶಾಹಿ, ನಿಜಾಂ ಶಾಹಿ, ಇಮಾಮ್ ಶಾಹಿ, ಕುತುಬ್ ಶಾಹಿ, ಬರೀದ್ ಶಾಹಿ, ಗೋವೆಯಲ್ಲಿ ಪೋರ್ಚುಗೀಸರು, ಪಾಂಡಿಚೇರಿಯಲ್ಲಿ ಫ್ರೆಂಚರು, ವೆಂಗುರ್ಲದಲ್ಲಿ ಡಚ್ಚರು, ಎಲ್ಲಾ ಕಡೆಗಳಲ್ಲಿ ಕೂಡ ವಿದೇಶಿ ಶಕ್ತಿಗಳ ಅಟ್ಟಹಾಸ ಮಿತಿಮೀರ್ತಾ ಇದ್ದಾಗ ಈ ಧರ್ಮ ಸಂಸ್ಕೃತಿಯ ರಕ್ಷಣೆಗಾಗಿ ನಮ್ಮ ತಾಯಂದಿರು ಆ ತಾಯಿ ಭವಾನಿಗೆ ಪ್ರಾರ್ಥನೆಯನ್ನ ಮಾಡ್ತಾರೆ. ನಮಶ್ಚಂಡಿಗೆ ಚಂಡದುರ್ದಂಡಲೀಲ ಖಂಡಿತ ಶೇಷ ಶತ್ರು ತ್ವಮೇಕ ಗತಿರ್ದೇವಿ ವಿಸ್ತಾರ ಕರ್ತ್ರಿ ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ ಅಂತ ಹೇಳಿದಾಗ ಆ ತಾಯಿ ಕೊಟ್ಟಂತ ಅವರ ಹಿಂದೂ ಸಮಾಜಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರು ಶಿವನೇರಿಯ ಕೋಟೆಯಲ್ಲಿ ಹುಟ್ಟುತ್ತಾರೆ. ಮುಂದೆ ನಡೆದಿರುವಂತದ್ದು ಯುಗಾವತಾರ. ಅದು ಈ ಕಾಲ ಪುರುಷನ ಹುಂಕಾರಕ್ಕೆ ಹುಟ್ಟಿದಂತ ಒಬ್ಬೊಬ್ಬ ಮಹಾಪುರುಷರ ಕೆಲಸವನ್ನ 1925ರಲ್ಲಿ ಮುಂದುವರಿಸಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಈ ಸಂಘ ಕೂಡ ಇದೇ ರೀತಿ ಕಾಲದ ಕರೆಗೆ ಹೋಗೊಟ್ಟು ಬಂದಂತ ಒಂದು ಸಂಘಟನೆ ಇದು. 1925ರಲ್ಲಿ ದೇಶದ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ಒಮ್ಮೆ ನೀವು ಅಧ್ಯಯನ ಮಾಡಬೇಕು. 1925ರಲ್ಲಿ ಖಿಲಾಫತ್ ಚಳವಳಿ ನಡೆಯುತ್ತೆ.
ಖಿಲಾಫತ್ ಚಳವಳಿ ಯಾಕಾಗಿ ನಡೆಯಿತು, ಅದರ ಹಿನ್ನೆಲೆ ಏನು ಅನ್ನೋದನ್ನ ಈ ಸಭೆಯಲ್ಲಿ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಎಲ್ಲೋ ಟರ್ಕಿಯ ಖಲೀಫನನ್ನ ಅಧಿಕಾರದಿಂದ ಇಳಿಸಿದ್ರು ಅಂತ ಹೇಳಿ ಭಾರತದಲ್ಲಿರುವಂತಹ ಒಂದು ಸಮುದಾಯದ ಜನ ದಂಗೆ ಹೇಳ್ತಾರೆ. ದಂಗೆ ಎದ್ದಿದ್ದು ಬ್ರಿಟಿಷರ ವಿರುದ್ಧ, ಆದರೆ ಕೈಗೆ ಸಿಕ್ಕಿದ್ದು ದುರ್ಬಲ ಹಿಂದೂ ಸಮಾಜ. ಇದೇ ಕೇರಳದ ಒಳಗಡೆ, ಇದೇ ಬಂಗಾಳದಲ್ಲಿ ಅನೇಕ ಜನ ಸಾವಿರಾರು ಸಂಖ್ಯೆಯಲ್ಲಿ ಆ ದಂಗೆಯಲ್ಲಿ ಸಾವನ್ನಪ್ತಾರೆ. ದೇಶಾದ್ಯಂತ ಒಂದು ವಿಚಿತ್ರವಾದಂತಹ ವಾತಾವರಣ. ಈ ನೆಲದ ಮಣ್ಣಿನ ಮಕ್ಕಳು ಈ ದೇಶದ ವಿರುದ್ಧವಾಗಿ ನಿಲ್ತಾರೆ. ಒಂದೇ ಮಾತರವನ್ನು ನಾವು ಹಾಡಲ್ಲ, ನಮ್ಮ ಧರ್ಮಕ್ಕದು ವಿರುದ್ಧ ಅಂತ ಹೇಳಿ ಈ ದೇಶದಲ್ಲಿ ಪ್ರತ್ಯೇಕತೆಯ ವಿಷಬೀಜವನ್ನು ಬಿತ್ತುವಂತ ಕೆಲಸ ಮಾಡಿದಾಗ ಈ ದೇಶದ ಧರ್ಮ ಸಂಸ್ಕೃತಿಯ ರಕ್ಷಣೆಗಾಗಿ ಆ ಕೇಶವ ಬಲಿರಾಮ್ ಹೆಡ್ಗೇವರ್ ಕೇವಲ ಒಂದಷ್ಟು ರಾಷ್ಟ್ರೀಯ ವಿಚಾರವನ್ನಿಟ್ಟುಕೊಂಡಂತಹ ಜನರನ್ನು ಕೂಡಿಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಹುಟ್ಟು ಹಾಕ್ತಾರೆ. 100 ವರ್ಷದ ಹಿಂದೆ ಅವರು ನೋಡಿದಂತಹ ಕನಸು ಇವತ್ತು ನನಸಾಗ್ತಾ ಇರೋದನ್ನು ನಾವು ನಮ್ಮ ಜೀವಿತಾವಧಿಯಲ್ಲಿ ನೋಡ್ತಾ ಇದ್ದೀವಿ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು. ಕಾಶಿಯಲ್ಲಿ, ವಾರಣಾಸಿಯಲ್ಲಿ ವಿಶ್ವನಾಥನ ಪೂಜೆ ನಡೀತಾ ಇದೆ. ಶೃಂಗಾರ ಗೌರಿಯ ಪೂಜೆ ನಡೀತಾ ಇದೆ. ಈ ಕಾಶ್ಮೀರ ಆಸೆಯ ಬಿಟ್ಟು ಬಿಟ್ಟಿದ್ವಿ ನಾವು. ಕಾಶ್ಮೀರ ಅನ್ನೋದು ಇನ್ಯಾವತ್ತೂ ಕೂಡ ಭಾರತಕ್ಕೆ ದಕ್ಕುವುದಿಲ್ಲ ಅಂತ ಹೇಳಿ ನಾವೆಲ್ಲ ಆಸೆ ಬಿಟ್ಟಂತ ಕಾಶ್ಮೀರ, ಅರೆ ಮೊಸಳೆಯ ಬಾಯನ್ನ ಸಿಗಿದು ಆಕಳ ಕರುವನ್ನ ತೆಗೆದ ಹಾಗೆ ಆ ಕಾಶ್ಮೀರವನ್ನ ಮತ್ತೆ ಭಾರತಕ್ಕೆ ಸೇರಿಸುವಂತ ಕೆಲಸ ನಮ್ಮ ಜೀವಿತಾವಧಿಯಲ್ಲಿ ಧಮಕಿ ಹಾಕಿದ್ರೆ, ಕಾಶ್ಮೀರವನ್ನ ಮುಟ್ಟಿದ್ರೆ ಇಡೀ ಜಗತ್ತಿನ ಮುಸಲ್ಮಾನರು ದಂಗೆ ಹೇಳ್ತಾರೆ. ಧಮಕಿ. ನಮ್ಮಲ್ಲಿ ಈಗ ವೆಟರ್ನರಿ ಇರೋದು, ಸರಸಂಘ ಚಾಲಕರು ಅವರು ವೆಟರ್ನರಿ ಇದ್ದಾರೆ. ಎಲ್ಲ ಜಾನುವಾರುಗಳ ಟ್ರೀಟ್ಮೆಂಟ್ ಅವರಿಗೆ ಗೊತ್ತಿದೆ. ವ್ಯವಸ್ಥೆ ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಆಗ್ತಾ ಇದೆ. ಈ ದೇಶದಲ್ಲಿ 100 ವರ್ಷದ ಹಿಂದೆ ಸಂಘ ನೋಡಿದಂತಹ ಕನಸು ಇವತ್ತು ನನಸಾಗ್ತಾ ಇದೆ. ಇವತ್ತು ನಮ್ಮ ಸಂಘದ ಹಿರಿಯರೊಂದು ಕನಸು ನೋಡಿದ್ದಾರೆ. ಆ ಕನಸಿನ ಸಾಕಾರಕ್ಕಾಗಿ ಪಂಚ ಪರಿವರ್ತನೆಗಳು ಸಮಾಜದಲ್ಲಿ ಆಗಬೇಕು. ಕತ್ತಿ ಎತ್ತೋದಿಕ್ಕಿಲ್ಲ, ಘೋಷಣೆ ಹಾಕೋದಿಕ್ಕಿಲ್ಲ, ಬೀದಿಗೆ ಹಿಡಿಯೋದಿಕ್ಕಿಲ್ಲ, ಸಂಘಟನೆ ಬೇಡ. ಮನೆಗಳಿಂದ, ಮನಸ್ಸಿನಿಂದ ಪರಿವರ್ತನೆ ಆರಂಭ ಆಗಬೇಕು. ಪಂಚ ರೀತಿಯ ಪರಿವರ್ತನೆಯನ್ನು ಮಾಡಿ ಸಮಾಜ ಬದಲಾಗುತ್ತೆ. ಸಮಾಜದ ಮೂಲಕ ಇಡೀ ದೇಶವೇ ಪರಿವರ್ತನೆ ಆಗುವುದನ್ನು ನಾವೆಲ್ಲ ನೋಡ್ತೀವಿ. ಮೊದಲು ಹೇಳಿರು, ಸಂಘ ಹೇಳಿರುವಂತಹ ಮೊದಲ ಪರಿವರ್ತನೆ, ಸ್ವಾರ್ಥವನ್ನ ಬಿಡಿ, ಸ್ವಬೋಧೆಯನ್ನ, ಸ್ವದೇಶಿ ಭಾವವನ್ನ ಮನಸ್ಸಲ್ಲಿ ರೂಢಿಸಿಕೊಳ್ಳಿ. ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದಲ್ಲಿ ಅನೇಕ ರಾಜರು ವಿದೇಶಿಯರ ಗುಲಾಮರಾಗಿ ಬದುಕ್ತಾ ಇದ್ರು. ಆದರೆ ಆ ಶಿವಾಜಿಯ ಒಳಗಡೆ ಒಂದು ಸ್ವಬೋಧವನ್ನು ಬಿತ್ತಿದ್ದು ಅವರ ತಾಯಿ ಜೀಜಾಮಾತೆ. ಅವಳು ಹೇಳಿದ್ರು, ಈ ನೆಲದಲ್ಲಿ ನಮ್ಮ ಧರ್ಮ ಸಂಸ್ಕೃತಿ, ನಮ್ಮ ಮಠ ಮಂದಿರಗಳು ಉಳಿಬೇಕು. ನಮ್ಮ ಗೋವಿನ ಹಾದಿ ಬೀದಿಗಳಲ್ಲಿ ಹತ್ಯೆ ಆಗ್ತಾ ಇದೆ, ಅದನ್ನು ತಡಿಬೇಕು. ನಮ್ಮ ತಾಯಂದಿರನ್ನ ತಗೊಂಡು ಹೋಗಿ ದುಕ್ಕರೆ ಹಿಂದೂಸ್ತಾನ್ ನಿಲಾಮೆ 2 ದಿನಾರ್, ಹಿಂದೂಸ್ತಾನದ ಹೆಣ್ಣು ಮಕ್ಕಳಲ್ಲಿ 4 ಪೈಸೆಗೆ ಮಾರಾಟ ಆಗ್ತಾರೆ ಅಂತ ಹೇಳಿ ಗುಲಾಮರ ರೀತಿಯಲ್ಲಿ ಲೈಂಗಿಕ ಗುಲಾಮರಾಗಿ ನಮ್ಮ ಹೆಣ್ಣು ಮಕ್ಕಳನ್ನು ಎಳೆದಾಕೊಂಡು ಹೋಗ್ತಾ ಇದ್ದಾರೆ. ಲೂಟಿಯ ಭಾಗವಾಗಿ ನಮ್ಮ ಹೆಣ್ಣು ಮಕ್ಕಳನ್ನು ಬಳಸ್ತಾ ಇದ್ದಾರೆ. ಇದು ಕೊನೆಯಾಗಬೇಕು ಅಂತ ಹೇಳಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಕೊಟ್ಟಂತ ಪ್ರೇರಣೆ, ಆ ಪ್ರೇರಣೆಯಿಂದ ಹುಟ್ಟಿದಂಥದ್ದು ಹಿಂದವಿ ಸ್ವರಾಜ್ಯ. ಆ ಸ್ವರಾಜ್ಯ ಹುಟ್ಟಿದ್ದು ಸ್ವದೇಶಿ ಭಾವದಿಂದ, ನಮ್ಮ ದೇಶ ಅನ್ನುವಂಥ ಭಾವನೆಯಿಂದ. ಅದಕ್ಕಿಟ್ಟಂತ ಹೆಸರೇನು? ಸ್ವರಾಜ್ಯ. ಔರಂಗಜೇಬನಲ್ಲಿ ಯಾರು ಕೇಳಿದ್ರಂತೆ, ಅನೇಕ ಜನ ನಿನ್ನ ವಿರುದ್ಧ ದಂಗೆ ಎದ್ದಿದ್ದಾರೆ, ಯಾರನ್ನು ಕೂಡ ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ, ನೀನು ಶಿವಾಜಿಯನ್ನೇ ಯಾಕೆ ಅಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಿ ಅಂತ ಕೇಳಿದಾಗ ಔರಂಗಜೇಬ್ ಹೇಳ್ತಾನೆ ಅಂತೆ, ಬೇರೆ ಎಲ್ಲರದ್ದು ಅವರವರ ರಾಜ್ಯ, ಅವರು ಸತ್ರೆ ಅವರ ರಾಜ್ಯ ಮುಗಿದೋಗುತ್ತೆ. ಆದ್ರೆ ಶಿವಾಜಿ ಕಟ್ಟಿದ್ದಾನಲ್ಲ, ಅದು ಸ್ವರಾಜ್ಯ, ಹಿಂದವಿ ಸ್ವರಾಜ್ಯ. ಪ್ರತಿಯೊಬ್ಬ ಪ್ರಜೆಯ ಒಳಗಡೆ ಕೂಡ ಇದು ನಿನ್ನ ರಾಜ್ಯ ಅನ್ನುವಂಥ ಭಾವನೆಯನ್ನ ಬಿತ್ತಿದ್ದಾನೆ. ಇದು ಅಪಾಯಕಾರಿ. ಹಾಗಾಗಿ ಡೆಮಾಕ್ರಸಿಯ ಕಲ್ಪನೆಯನ್ನು ಮೊದಲು ಕೊಟ್ಟಿದ್ದು ಛತ್ರಪತಿ ಶಿವಾಜಿ ಮಹಾರಾಜ. ಆ ರೀತಿಯ ಭಾರತ ಕೇಂದ್ರಿತವಾಗಿರುವಂತ ನನ್ನತನ, ನಮ್ಮತನ. ಆಗ ಅಕ್ಕ ಬಹಳ ಚೆನ್ನಾಗಿ ಹೇಳಿದ್ರು, ಭಾರತೀಯ ಸಂಸ್ಕೃತಿ, ಭಾರತೀಯ ಸಂಗೀತ, ಭಾರತೀಯ ನೃತ್ಯ ಪ್ರಕಾರಗಳು, ಭಾರತೀಯ ಕಲೆ, ವೈವಿಧ್ಯತೆ, ಇದೆಲ್ಲವನ್ನು ಕೂಡ ಬದುಕಲ್ಲಿ ಅಳವಡಿಸಿಕೊಳ್ಳುವಂತ ಕೆಲಸವನ್ನು ನಾವು ಮಾಡಬೇಕು. ಅದಕ್ಕೆ ನಮಗೆ ಪ್ರೇರಣೆ ಯಾರು? ಛತ್ರಪತಿ ಶಿವಾಜಿ ಮಹಾರಾಜ. ಅದೇ ರೀತಿ ಇನ್ನೊಂದು ಪಂಚ ಪರಿವರ್ತನೆಯಲ್ಲಿ ಇನ್ನೊಂದು ಬಹಳ ಪ್ರಮುಖವಾಗಿರುವಂಥದ್ದು ಸಾಮರಸ್ಯ. ಇವತ್ತು ನಮ್ಮ ಸಮಾಜದಲ್ಲಿ ಭಾಷೆಯ ಆಧಾರದಲ್ಲಿ ನಾವೆಲ್ಲ ಛಿದ್ರ ಆಗಿ ಹೋಗಿದ್ದೀವಿ. ಜಾತಿ ಆಧಾರದಲ್ಲಿ ನಮ್ಮನ್ನೆಲ್ಲ ಬಡಿದು ನಮ್ಮನ್ನೆಲ್ಲ ಪ್ರತ್ಯೇಕ ಮಾಡಿ ಹಾಕಿದ್ದಾರೆ ರಾಜಕಾರಣಿಗಳು. ನಮ್ಮನ್ನ ದೇಶದ ಆಧಾರದಲ್ಲಿ, ಪ್ರದೇಶದ ಆಧಾರದಲ್ಲಿ, ರಾಜ್ಯದ ಆಧಾರದಲ್ಲಿ ಪ್ರತ್ಯೇಕ ಮಾಡಿದ್ದಾರೆ. ಈ ಎಲ್ಲ ಪ್ರತ್ಯೇಕತೆಯ ಮಧ್ಯದಲ್ಲಿ ಹಿಂದೂ ಸಮಾಜವನ್ನು ಒಗ್ಗೂಡಿಸುವಂತ ಕೆಲಸವನ್ನ ನಾವು ಮಾಡಬೇಕು. ಅದಕ್ಕಾಗಿ ಸಾಮರಸ್ಯ. ಆ ಸಾಮರಸ್ಯದ ಸಾಮಗಾನ ಲಹರಿಯ ಮೇಲೆ ತೇಲಿ ಬರಲಿದೆ ನೋಡು ನಮ್ಮ ನಾಡು ಅಂತ ಹೇಳಿದ್ರಲ್ಲ, ಆ ಸಾಮರಸ್ಯವನ್ನ ಮನೆಗಳಿಗೆ ಮುಟ್ಟಿಸುವಂತ ಕೆಲಸವನ್ನು ನಾವು ಮಾಡಬೇಕು.
ಎಂಥ ಅದ್ಭುತವಾದಂತಹ ಕೆಲಸ ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದಲ್ಲಿ ನಡೆಯಿತು. ಶಿವಾಜಿ ಮಹಾರಾಜರ ಸೈನ್ಯದಲ್ಲಿ ಅವರು ಯಾವುದೋ ನಗರ ಭಾಗದ ಜನರನ್ನು ನಂಬಿಕೊಂಡು ಸೈನ್ಯವನ್ನು ಕಟ್ಟಿದರು. ಗ್ರಾಮೀಣ ಭಾಗದ ಮಾಮಡಿ ಪೌರರು, ಗುಡ್ಡಗಾಡಿನ ಜನ, ಯಾರಿಗೆ ಬಹಳ ಅಕಾಡೆಮಿಕ್ ಆಗಿರುವಂತಹ ಎಜುಕೇಶನ್ ಇಲ್ಲ, ಅವರ ಮನಸ್ಸಿನಲ್ಲಿ ರಾಷ್ಟ್ರೀಯ ಭಾವನೆಯನ್ನು ಮೂಡಿಸಿ, ಧರ್ಮದ ಜಾಗೃತಿಯನ್ನು ಮೂಡಿಸಿ ಸೇನೆಯನ್ನು ಕಟ್ಟಿದ್ರು. ಎಂಥ ಅದ್ಭುತವಾದಂತಹ ಸೇನೆ! ಛತ್ರಪತಿ ಶಿವಾಜಿ ಮಹಾರಾಜರು ಪನ್ನಹಾಳಗಡದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಸುಮಾರು 600 ಜನ ಕೋಟೆಯ ಒಳಗಡೆ ಇದ್ರು ಶಿವಾಜಿ ಮಹಾರಾಜರ ಜೊತೆ. ಹೊರಭಾಗದಲ್ಲಿ ಬಿಜಾಪುರದ ಸಿದ್ದಿ ಜೌಹರ್, ಸಿದ್ದಿ ಮಸೂದ್ 12,000 ಸೇನೆಯ ಜೊತೆಗೆ ಮುತ್ತಿಗೆ ಹಾಕಿ ಕೂತಿದ್ದಾರೆ. ಎಷ್ಟು ದಿನ ಒಳಗೆ ಕೂತ್ಕೊಳ್ತಾನೆ ನೋಡ್ಬೇಕು. ಅನ್ನ ಆಹಾರ ಖಾಲಿ ಆದ್ಮೇಲೆ ಹೊರಗಡೆ ಬಂದೇ ಬರ್ತಾನೆ. ಒಂದು ನಮ್ಮ ಕತ್ತಿಗೆ ಸಿಕ್ಕಿ ಸಾಯ್ಬೇಕಿಲ್ಲದಿದ್ರೆ ಹಸಿವಿನಿಂದ ಸಾಯ್ಬೇಕು. ಈ ರೀತಿಯಾದಂಥ ಮುತ್ತಿಗೆಯನ್ನು ಮುರಿಯೋದಕ್ಕೆ ಮಹಾರಾಜರು ಬಹಳ ಪ್ರಯತ್ನ ಮಾಡಿದರು. ಪ್ರಯತ್ನಗಳು ಸಫಲ ಆಗಲಿಲ್ಲ. ಕೊನೆಗೆ ಮಹಾರಾಜರು ಚಿಂತೆಯಲ್ಲಿದ್ದಾಗ ಅಲ್ಲಿದ್ದಂಥ ಒಬ್ಬ ಸಾಮಾನ್ಯ ಕ್ಷೌರಿಕ ಬಂದು ಹೇಳ್ತಾನೆ, ಛತ್ರಪತಿ ಶಿವಾಜಿ ಮಹಾರಾಜರೇ, ನಾನು ನೋಡೋದಕ್ಕೆ ನಿಮ್ಮ ಹಾಗೆ ಕಾಣ್ತೀನಿ. ಒಂದು ಕೆಲಸ ಮಾಡೋಣ, ನಾವು ಸಂಧಾನಕ್ಕೆ ಅಂತ ಹೇಳಿ ನಾನು ಅವರ ಶಿಬಿರದ ಕಡೆಗೆ ಹೋಗ್ತೀನಿ. ಆ ಸಂದರ್ಭದಲ್ಲಿ ಅವರ ಇಡೀ ಮುತ್ತಿಗೆ ತೆರವಾಗುತ್ತೆ. ಆ ಸಮಯವನ್ನು ನೋಡಿ ನೀವು ಈ ಕೋಟೆಯಿಂದ ಹೊರಗಡೆ ಹೋಗ್ಬಿಡಿ. ಶಿವಾಜಿ ಮಹಾರಾಜರು ಹೇಳಿದರು, ಸಂಧಾನಕ್ಕೆ ಅಂತ ನೀನು ಹೋಗ್ತೀಯಾ? ಹೋದ ಮೇಲೆ ನಿನ್ನ ಕಥೆ ಏನಾಗುತ್ತೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ನನ್ನನ್ನು ಕೊಲ್ತಾರೆ, ನನ್ಗೆ ಗೊತ್ತಿದೆ. ಆದರೆ ಹುಟ್ಟುವಾಗ ಕಾಶಿದಾಗಿ ಹುಟ್ಟಿದ್ದೀನಿ, ಸಾಯುವಾಗ ಛತ್ರಪತಿ ಶಿವಾಜಿಯಾಗಿ ಸಾಯ್ತೀನಿ. ಇದಕ್ಕಿಂತ ದೊಡ್ಡ ಅವಕಾಶ ನನಗೆ ಏನಿದೆ ಬದುಕಿನಲ್ಲಿ ಅಂತ ಕೇಳ್ತಾನೆ. ಒಬ್ಬ ಸಾಮಾನ್ಯ ಕ್ಷೌರಿಕ ಶಿವಾಜಿ ಮಹಾರಾಜರ ಪರವಾಗಿ ಅವರ ವೇಷವನ್ನು ಧರಿಸಿ, ಅವರ ರಾಜಮುದ್ರೆಯನ್ನು ಧರಿಸಿ ಶತ್ರುಗಳ ಪಾಳ್ಯಕ್ಕೆ ಹೋಗ್ತಾನೆ. ತನ್ನ ಪ್ರಾಣಾರ್ಪಣೆಯನ್ನು ಮಾಡ್ತಾನೆ. ಶಿವಾಜಿ ಮಹಾರಾಜರ ಪನ್ನಹಾಳಗಡದಿಂದ ಪಲಾಯನವನ್ನು ಮಾಡ್ತಾರೆ. 600 ಜನರ ನೇತೃತ್ವದಲ್ಲಿ ಕಾಡಿನಲ್ಲಿ ಮೃಗಗಳು, ಮಳೆ ಬರ್ತಾ ಇದೆ, ಒಂದೇ ಒಂದು ದೀಪ ಹಚ್ಚೋ ಆಗಿಲ್ಲ, ಕತ್ತಲೆ. ಆ ಕತ್ತಲೆಯಲ್ಲಿ ಪಲಾಯನ ಮಾಡ್ತಾ ಇರಬೇಕಿದ್ರೆ ಸುಮಾರು ಬೆಳಗಿನ ಜಾವಕ್ಕೆ ಶತ್ರುಗಳ ಚಲನವಲನ ಕಾಣಿಸ್ಕೊಳ್ತದೆ. ನಮ್ಮನ್ನು ಹಿಂಬಾಲಿಸ್ತಾ ಇದ್ದಾರೆ ಶತ್ರುಗಳು. 12,000 ಜನ ಇದ್ದಾರೆ. ಆಗ ಇನ್ನೊಬ್ಬ ಎದುರಿರ್ತಾನೆ. ಅವನ ಹೆಸರು ಬಾಜಿ ಪ್ರಭು ದೇಶಪಾಂಡೆ ಅಂತ, ಬ್ರಾಹ್ಮಣ, ಕರಾಡ ಬ್ರಾಹ್ಮಣ. ಅವನ ತಮ್ಮ ಪುಲಾಜಿರಾವ್ ದೇಶಪಾಂಡೆ. ಬಾಜಿ ಪ್ರಭು ದೇಶಪಾಂಡೆ, ಪುಲಾಜಿ ದೇಶಪಾಂಡೆ ಹೇಳ್ತಾರೆ, ಮಹಾರಾಜರೇ, ನೀವು 300 ಸೈನಿಕರ ಜೊತೆಗೆ ಇಲ್ಲಿಂದ ಪಲಾಯನವನ್ನು ಮಾಡಿ, ನಾವು 300 ಸೈನಿಕರ ಜೊತೆಗೆ ಆ ಶತ್ರುಗಳ ಜೊತೆ ಹೋರಾಟ ಮಾಡ್ತೀವಿ. ಒಬ್ಬನನ್ನ ಕೂಡ ನಿಮ್ಮ ದಾರಿಗೆ ಬರೋದಕ್ಕೆ ಬಿಡೋದಿಲ್ಲ. ನೀವು ವಿಶಾಲಗಡಕ್ಕೆ ಮುಟ್ಟಿ ಅಂತ ಹೇಳಿದರು. ವಿಶಾಲಗಡಕ್ಕೆ ಮುಟ್ಟಿ 3 ಬಾರಿ ತೋಪನ್ನು ಹಾರಿಸಿ, ಆಗ ನಾವು ಈ ದಾರಿಯನ್ನು ತೆರವು ಮಾಡಿ ಬರ್ತೀವಿ. ಅಲ್ಲಿವರೆಗೆ ಒಬ್ಬನೇ ಒಬ್ಬ ಶತ್ರುವನ್ನ ಆ ದಾರಿಗೆ ಬಿಡೋದಕ್ಕೆ ನಾವು ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಲ್ಲೊಂದು ಹಾರ್ಸ್ ಪ್ಯಾಸೇಜ್ ಅನ್ನುವಂಥ ಜಾಗ ಇದೆ, ಗೋಡ್ಕಿಂಡಿ. ಆ ಗೋಡ್ಕಿಂಡಿಯಲ್ಲಿ ಇವರು ಪೊಸಿಷನ್ ಅನ್ನು ತಗೊಳ್ತಾರೆ. 300 ಜನ. ಪ್ರತಿಯೊಬ್ಬರಿಗೂ ಬಾಜಿ ಪ್ರಭು ದೇಶಪಾಂಡೆ ಆದೇಶ ಮಾಡ್ತಾನೆ, ಮಹಾರಾಜರು ವಿಶಾಲಗಡವನ್ನು ತಲುಪಿ ಸುರಕ್ಷಿತವಾಗಿ 3 ತೋಪಿನ ಸದ್ದು ಮಾಡುವವರೆಗೆ ನಿಮಗೆ ಯಾರಿಗೂ ಕೂಡ ಸಾಯಲಿಕ್ಕೆ ಅನುಮತಿ ಇಲ್ಲ. ಯಾರು ಸಾಯೋ ಹಾಗಿಲ್ಲ, ಹೋರಾಟ ಮಾಡಬೇಕು. 300 ಜನ ಕಾಳ ಭೈರವನ ರೀತಿ 2 ಕೈಯಲ್ಲಿ ಕತ್ತಿಯನ್ನು ಹಿಡಿದು ಎದುರುಗಡೆ ಬಾಜಿ ಪ್ರಭು ದೇಶಪಾಂಡೆ ನಿಂತಿದ್ದಾನೆ. 12,000 ಸೇನೆ ಎದುರುಗಡೆ ಬಂದಿದೆ. ಆಲೆ ಆಲೆ ಗನೀಮ ಕಿಂಡಿತ ಚೌತಾಳುಣಿ ಆಲೆ, ಜಾಲೆ ಜಾಲೆ ಸರ್ಜ ಮರಾಠಿ ಸಲ್ಸಾವಣಿ ಬಾಲೆ, ದೀನ ದೀನ ರಣ ಶಬ್ದ ಅವರೇ, ಹರ ಹರ ಮಹಾದೇವ ಬಿಡಲ, ಛಲಾಜಾಳು ಸ್ವಾತಂತ್ರ್ಯ ಸಂಗರಿ ರಿಪುವರಿ ಘಾಲ. ಆಗಿ ಈಗಿ ಇವತ್ತಿಗೂ ಹಾಡ್ತಾರಲ್ಲ ಮಹಾರಾಷ್ಟ್ರದ ಬೀದಿಯಲ್ಲಿ. ಎಂಥ ಪೌರುಷದ ಕಥೆ ಅದು. ಬೆಳಗ್ಗೆ 6ವರೆಗೆ ಆರಂಭವಾದ ಯುದ್ಧ, ರಾತ್ರಿ 6ವರೆಗೆ, ಸಂಜೆ 6ವರೆಗೆ ನಿರಂತರವಾದ ಹೋರಾಟ. ಊಟ ಇಲ್ಲ, ತಿಂಡಿ ಇಲ್ಲ, ನಿದ್ರೆ ಇಲ್ಲ, ವಿರಾಮ ಇಲ್ಲ. ಮೈ ಮೇಲೆ ಗಾಯಗಳಾಗಿದೆ. ಹೇಳ್ತಾರೆ, ಮಧ್ಯದಲ್ಲಿ ಇದರಲ್ಲಿ ಬಾಜಿ ಪ್ರಭು ದೇಶಪಾಂಡೆ ಯಾರು ಮಧ್ಯದಲ್ಲಿ ಕಾಣ್ತಾ ಇದ್ದಾನಲ್ಲ, ರಕ್ತ ಸಿಕ್ತವಾಗಿರುವಂತವನು, ಅವನು ಬಾಜಿ ಪ್ರಭು ದೇಶಪಾಂಡೆ. ಕೈಯಲ್ಲಿ ಕೊಲ್ಲೋದಕ್ಕಾಗಲ್ಲ, ತೋಪಲ್ಲಿ ಉಡಾಯಿಸಿ ಹಿಂದೆ. ಶತ್ರುಗಳಿಗೆ ತೋಪನ್ನು ಇಟ್ಟು ಆತನನ್ನು ಉಡಾಯಿಸ್ತಾರೆ. ಇವತ್ತಿಗೂ ಕೂಡ ಅದು ಪರಮ ಪವಿತ್ರವಾದಂತಹ ಜಾಗ. ಪನ್ನಹಾಳಗಡದ ಪಾವನ ಕಿಂಡಿಗೆ ಹೋಗಿ ಒಂದು ಕಲ್ಲಿಗೆ ಕಿವಿ ಕೊಟ್ರೆ ಹರ್ ಹರ್ ಮಹಾದೇವ್ ಅನ್ನುವಂತ ರಣಘೋಷ ಮೊಳಗತ್ತೆ. ಆ ಪಾವನ ಕಿಂಡಿಗೆ ನೀರು ಹಾಕಿದ್ರೆ ಇವತ್ತಿಗೂ ಬಾಜಿ ಪ್ರಭು ದೇಶಪಾಂಡೆಯ ಬಲಿದಾನದ ನೆತ್ತರು ಹರಿಯುತ್ತೆ. ಅಂತ ಪರಮ ಪವಿತ್ರವಾದಂತಹ ಬಲಿದಾನ. ಅವನು ಜಾತಿಯಲ್ಲಿ ಬ್ರಾಹ್ಮಣ, ಶಿವಾಜಿ ಮರಾಠ ಸಮಾಜಕ್ಕೆ ಸೇರಿದವರು, ಶಿವಾಕಾಶದ ಕ್ಷೌರಿಕ, ಸೇನೆಯಲ್ಲಿದ್ದಂಥ ತಾನಾಜಿ ಮಾಲ್ಸುರೆ, ಏಸಾಜಿ ಕಂಗ್ ಎಲ್ಲರೂ ಕೂಡ ಇವತ್ತಿನ ಸಮಾಜದಲ್ಲಿ ಹೇಳುವಂತ SC ST ಸಮಾಜಕ್ಕೆ ಸೇರಿದವರು. ಆದರೆ ಒಂದಾಗಿ, ಒಂದು ಉದ್ದೇಶಕ್ಕಾಗಿ, ಆ ತಾಯಿ ಭಾರತೀಯ ಅಖಂಡತೆಗಾಗಿ ಅವರೆಲ್ಲರೂ ಕೂಡ ಬಲಿದಾನವನ್ನು ಮಾಡ್ತಾರೆ. ಒಂದು ಧ್ಯೇಯೋದ್ದೇಶಕ್ಕಾಗಿ ಹೋರಾಟವನ್ನು ಮಾಡ್ತಾರೆ. ಯಾರನ್ನು ಕೂಡ ನೀನು ಗೆದ್ದರೆ ಜಿಲ್ಲಾ ಪಂಚಾಯತ್ನಲ್ಲಿ ಎಲೆಕ್ಷನ್ಗೆ ನಿಲ್ಲಿಸ್ತೀನಿ, ನೀನು ಹೋರಾಟವನ್ನು ಮಾಡಿ ಬಂದರೆ ನಿನ್ನನ್ನು MLA ಸೀಟ್ ಕೊಟ್ಟು ಗೆಲ್ಲಿಸ್ತೀನಿ ಅಂತ ಯಾರನ್ನು ಕೂಡ ಹೋರಾಟಕ್ಕೆ ಕಳಿಸಿದ್ದಲ್ಲ. ಯಾವ ಸ್ವಾರ್ಥವೂ ಇಲ್ಲ. ಇದೇ ಛತ್ರಪತಿ ಶಿವಾಜಿ ಮಹಾರಾಜರ 2ನೇ ಮಗ ರಾಜಾರಾಮ.
ರಾಜಾರಾಮನ ಹೆಂಡತಿ ತಾರಾಬಾಯಿ, ತಾರಾಬಾಯಿಯ ತಂದೆ ಮತ್ತು ರಾಜಾರಾಮನ ತಾಯಿ ಅಣ್ಣ ತಂಗಿ. ಅವನ ಹೆಸರು ಔಸಾಜಿ ಮೋಹಿತೆ ಅಂತ. ಯಾವಾಗ 1680ರಲ್ಲಿ ಶಿವಾಜಿ ಮಹಾರಾಜರು ತೀರ್ಕೊಳ್ತಾರೆ, ಆಗ ಸೊಯ್ರಾಬಾಯಿ ಹೇಳ್ತಾಳೆ, ನನ್ನ ಮಗನನ್ನ ಪಟ್ಟಕ್ಕೆ ತಾ, ನನ್ನ ಮಗ ಇನ್ನು ಸಣ್ಣ ಹುಡುಗ, ಆಡಳಿತ ಪೂರ್ತಿ ನೀನೇ ನೋಡ್ಕೊಳ್ಬಹುದು ಅಂತ ಹೇಳಿ ತನ್ನ ಅಣ್ಣನಿಗೆ ಹೇಳಿದಾಗ ಔಸಾಜಿ ಮೋಹಿತೆ ಹೇಳ್ತಾನೆ, ನನ್ನ ಸ್ವರಾಜ್ಯಕ್ಕೆ ಇವತ್ತು ಅಗತ್ಯ ಇರುವಂಥದ್ದು ಸಂಭಾಜಿ ಮಹಾರಾಜರು. ಆ ಸಂಭಾಜಿ ಮಹಾರಾಜರನ್ನ ತಂದು ಪಟ್ಟ ಕಟ್ಟಬೇಕಾಗಿರೋದು ನನ್ನ ಕರ್ತವ್ಯ. ನನ್ನ ತಂಗಿ ಮಗ ನನ್ನ ಮಗಳ ಗಂಡ ಅಂತ ಹೇಳಿ ರಾಜಾರಾಮನನ್ನು ಕೂರಿಸೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಕುಟುಂಬ ನಂತರ ದೇಶ ಮೊದಲು ಅಂತ ಹೇಳಿದಂತ ಔಸಾಜಿ ಮೋಹಿತೆಯ ಪರಂಪರೆ ಇದು. ಹಾಗಾಗಿ ಛತ್ರಪತಿ ಶಿವಾಜಿ ಮಹಾರಾಜರು ಕೊಟ್ಟಂತ ಪ್ರೇರಣೆ ಇದು. ಆ ರೀತಿಯಾಗಿ ಸಾಮರಸ್ಯದ ಭಾವನೆ, ನಾಗರಿಕ ಶಿಷ್ಟಾಚಾರ, ಈ ಒಂದು ಕಥೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಾಗರಿಕ ಶಿಷ್ಟಾಚಾರ, ಛತ್ರಪತಿ ಶಿವಾಜಿ ಮಹಾರಾಜರ ರಾಯಗಢದ ಕೋಟೆ, ಆ ಕೋಟೆಯಲ್ಲೊಂದು ಘೋಷಿತವಾದಂತಹ ಕಾನೂನು ಇತ್ತು. 6 ಗಂಟೆಗೆ ಕೋಟೆಯ ಹೆಬ್ಬಾಗಿಲನ್ನು ಮುಚ್ಚುತ್ತಾ ಇದ್ರು. ಆ ನಂತರ ಸ್ವತಃ ಶಿವಾಜಿ ಬಂದರೂ ಕೂಡ 6 ಗಂಟೆಯ ನಂತರ ರಾಯಗಢದ ಕೋಟೆಯ ಬಾಗಿಲನ್ನ ತೆಗಿಕೂಡುದು ಅನ್ನುವಂಥ ಆದೇಶ. ಆ ಹೊತ್ತಿನಲ್ಲಿ ಒಬ್ಬಳು ಹೀರಾಕಣಿ ಅನ್ನುವಂಥ ಒಬ್ಬಳು ಹೆಣ್ಣು ಮಗಳು, ಹಾಲು ಮಾರುವಂಥ ಹೆಣ್ಣು ಮಗಳು, ಅವಳು ಹಾಲು ಕೊಡೋದಕ್ಕಿಂತ ಬಂದಿದ್ಲು. ಏನೋ ಕೆಲಸ ಮಾಡ್ತಾ ಮಾಡ್ತಾ 6 ಗಂಟೆ ಆಗಿರೋದು ಅವಳಿಗೆ ಗೊತ್ತೇ ಆಗಲಿಲ್ಲ. ಹೊರಗಡೆ ಹೋಗುವಾಗ ಬಾಗಿಲು ಮುಚ್ಚಿದೆ. ಅವಳು ಹೇಳ್ತಾಳೆ, ನನ್ನ ಮನೆಯಲ್ಲಿ ಸಣ್ಣ ಮಗು ಇದೆ, ಹಾಲುಣಿಸುವಂಥ ಮಗು, ಆ ಮಗು ಮನೆಯಲ್ಲಿ ಒಂದೇ ಇದೆ, ನಾನು ಬಿಟ್ಟು ಬಂದಿದ್ದೀನಿ, ದಯವಿಟ್ಟು ನನ್ನನ್ನು ಹೋಗೋದಕ್ಕೆ ಬಿಡಿ. ಇಲ್ಲ ರಾಜಾಜ್ಞೆ ಇದೆ, ಹೋಗೋದಕ್ಕಾಗಲ್ಲ, ನೀನು ನಾಳೆ ಬೆಳಗಿನವರೆಗೆ ಕೋಟೆಯ ಒಳಗಡೆನೇ ಇರಬೇಕು. ಅವಳು ರಾತ್ರಿ ಹೊತ್ತಾಗುವಾಗ ಅವಳಿಗೆ ವಿಲ ಅಂತ ತಾಯಿ ಹೆತ್ತ ಕರುಳು ಏನು ಮಾಡೋದು? ಮಗುವಿಗೆ ಏನಾಯ್ತೋ, ಹಸಿವಾಗ್ತಾ ಇದೆಯೋ, ಅಳ್ತಾ ಇದೆಯೋ, ಯಾವುದೋ ಕಾಡು ಪ್ರಾಣಿಗಳು ಬಂದು ಮಗುವಿನ ಸುತ್ತ ತಿರುಗ್ತಾ ಇದ್ದಾವೋ, ಏನಾಗುತ್ತೆ ಅಂತ ಅವಳಿಗೆ ಗೊತ್ತಾಗಲಿಲ್ಲ. ಅವಳು ಯೋಚನೆಯನ್ನು ಮಾಡ್ತಾಳೆ, ಈ ಕೋಟೆಯಿಂದ ಹೇಗಾದರೂ ಮಾಡಿ ಹೊರಗೆ ಹೋಗಬೇಕು. ಆಗ ಅವಳಿಗೆ ಕೋಟೆಯ ಒಂದು ಭಾಗದಲ್ಲಿ ಒಂದು ದೊಡ್ಡ ಕಂದರ ಕಾಣಿಸ್ಕೊಳ್ಳುತ್ತೆ. ಕೆಳಗಡೆ ಏನಿದೆ ಅನ್ನೋದನ್ನು ಅವಳು ಯೋಚನೆ ಮಾಡಲಿಲ್ಲ, ಹಾರಿಬಿಟ್ಟು ಕೆಳಗೆ 50-60 ಅಡಿ ಕೆಳಗಡೆ ಹಾರ್ತಾಳೆ. ಅಲ್ಲಿಂದ ಕೆಳಗಡೆ ಉರುಳುಕೊಂಡು ಹೋಗ್ತಾಳೆ. ಕಾಡಿನ ಒಳಭಾಗದಲ್ಲಿ ಆ ಕತ್ತಲೆ ಕಾಡು ಪ್ರಾಣಿಗಳ ಮಧ್ಯದಲ್ಲಿ ಹೇಗೋ ಹೋಗಿ ಮನೆಗೆ ತಲುಪ್ತಾಳೆ. ಬೆಳಗ್ಗೆ ಸೈನಿಕರು ಬಂದು ಹುಡುಕುವಾಗ ಆ ಹಾಲು ಮಾರುವ ಹೆಂಗಸಿಲ್ಲ. ವಿಷಯ ಶಿವಾಜಿ ಮಹಾರಾಜರಿಗೆ ಉಂಟು. ನಿನ್ನೆ ಮಹಿಳೆ ಒಬ್ಬಳು ಕೋಟೆಯಿಂದ ತಪ್ಪಿಸಿಕೊಂಡು ಹೋಗಿದ್ದಾಳೆ. ಮಹಾರಾಜರು ಅವಳನ್ನು ಕರೆಸ್ತಾರೆ. ಹೆದರ್ತಾ ಬಂದಾಗ ಎಲ್ಲರೂ ಅಂದ್ಕೊಂಡ್ರು, ಹೀರಾಕಣಿಗೆ ಬಹಳ ದೊಡ್ಡ ಶಿಕ್ಷೆ ಕಾದಿದೆ. ಮಹಾರಾಜರು ಕರ್ಕೊಂಡು ಹೋಗ್ತಾರೆ. ನೀನು ಎಲ್ಲಿಂದ ಹಾರಿದ್ದು, ಎಲ್ಲಿಂದ ತೋರಿಸು. ಅವಳು ಹೇಳ್ತಾಳೆ, ಈ ಕಂದ ಈ ಪ್ರಪಾತಕ್ಕೆ ನಾನು ಹಾರಿದ್ದು. ಹೌದಾ, ಈಗ ಹಾರು ಅಂತ ಹೇಳಿದರು. ಅವಳು ಹೇಳ್ತಾಳೆ, ಈಗ ಆಗಲ್ಲ, ನಿನ್ನ ರಾತ್ರಿ ಹಾರಿದ್ದೆ, ನನ್ನ ಮಗುವಿನ ಆ ನೋವು, ಮಗುವಿನ ಸಂಕಟ, ಹಾಗಾಗಿ ನಾನು ನಿನ್ನೆ ಹಾರಿದ್ದೆ, ಈಗ ನನ್ನಿಂದ ಸಾಧ್ಯ ಇಲ್ಲ. ಛತ್ರಪತಿ ಮಹಾರಾಜರು ಹೇಳ್ತಾರೆ, ಇವತ್ತು ಒಬ್ಳು ತಾಯಿಯ ಹೃದಯದ ಮುಂದೆ ನನ್ನ ಶಾಸನ ಸೋತು ಹೋಯಿತು, ತಾಯಿಯ ಹೃದಯದ ಮುಂದೆ ನನ್ನ ಕಾನೂನು ಸೋತೋಯ್ತು. ಒಂದು ಕೆಲಸ ಮಾಡೋಣ, ಇಲ್ಲೊಂದು ಗಟ್ಟಿಯಾದಂಥ ಬುರುಜನ್ನು ಕಟ್ಟಿ ಆ ಬುರುಜಿಗೆ ಹೀರಾಕಣಿ ಅನ್ನುವಂಥ ಹೆಸರನ್ನು ಇಡಿ ಅಂತ ಹೇಳ್ತಾರೆ. ಇವತ್ತಿಗೂ ರಾಯಗಢಕ್ಕೆ ಹೋದರೆ ಆ ಹೆಣ್ಣು ಮಗಳ ಹೆಸರಲ್ಲಿ ಒಂದು ಬುರುಜನ್ನು ಕಟ್ಟಿದ್ದಾರೆ. ಅದು ಮಾತೃತ್ವದ ಸಂಕೇತ. ತಾಯಿ, ಹಾಗಾಗಿ ಹೇಳ್ತೀವಲ್ಲ, ತಾಯಿ ಅಪಾಯ ಬಂದರೆ ಯಾವುದನ್ನು ಕೂಡ ತನ್ನ ಮಕ್ಕಳ ಎದುರಿನಲ್ಲಿ ಯಾವ ಅಪಾಯಕ್ಕೂ ಕೂಡ ಎದೆ ಕೊಡ್ತಾಳು. ನೀವೇ ಸಾಕಿದಂಥ ನಾಯಿ ಇರ್ಬೋದು, ಮರಿ ಇಟ್ಟಾಗ ಎಲ್ಲಾದರೂ ಕೈ ಹಾಕ್ಲಿಕ್ಕೆ ಹೋದರೆ ನಿಮಗೆ ಕಚ್ಚದ ಬಿಡೋದಿಲ್ಲ. ಯಾಕಂದರೆ ನೀವು ನೆಕ್ಸ್ಟ್, ಅದಕ್ಕೆ ಮೊದಲು ಅದರ ಮರಿ. ಹಾಗಾಗಿ ಅದು ಮಾತೃತ್ವ. ಆ ರೀತಿಯ ಒಂದು ಅದ್ಭುತವಾದಂಥ ಮಾತೃತ್ವದ ಕತೆ ಇದು. ನಾಗರಿಕ ಶಿಷ್ಟಾಚಾರದ ಉದಾಹರಣೆಗಾಗಿ ನಾನು ಕೊಟ್ಟೆ. ಶಿವಾಜಿ ಮಹಾರಾಜರಲ್ಲಿ ಆ ಕಾನೂನುಗಳೆಷ್ಟು ಕಠೋರವಾಗಿತ್ತು. ಇವತ್ತು ನಾವು ಸಂವಿಧಾನದ ಅಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಒಂದು ಅದ್ಭುತವಾದಂಥ ಸಂವಿಧಾನ ಇದೆ. ರಾತ್ರಿ 2 ಗಂಟೆ ಹೊತ್ತಿಗೆ ಆ ಸಿಗ್ನಲ್ ಅಲ್ಲಿ ಯಾರೂ ಇರಲ್ಲ. ಆದರೆ ನಿಜವಾದ ನಾಗರಿಕನ ಕರ್ತವ್ಯ, ನಾನು ಯಾರೋ ನೋಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಸಿಗ್ನಲ್ ನೀತಿಯನ್ನು ಪಾಲಿಸೋದಲ್ಲ. ನಾನು ನನಗೋಸ್ಕರ ಆ ಸಿಗ್ನಲ್ನ ನೀತಿಯನ್ನು ಪಾಲಿಸಬೇಕು, ನನ್ನ ವಾಹನವನ್ನು ನಿಲ್ಲಿಸಬೇಕು. ಅದು ಈ ನೆಲದ ಕಾನೂನು. ನಾನು ನನಗಾಗಿ ಆ ಕಾನೂನನ್ನು ಪಾಲಿಸಬೇಕು. ನಾನು ಸರ್ಕಲ್ ನೋಡಿಬೇಕು. ನಾನು ನನಗಾಗಿ ಆ ಕಸವನ್ನು ಸರಿಯಾದ ಜಾಗದಲ್ಲಿ ವಿಲೇವಾರಿ ಮಾಡಬೇಕು. ನಾನು ನನಗಾಗಿ ನನ್ನ ದೇಶದ ಆ ಮಣ್ಣನ್ನು, ದೇಶದ ಸಂಪತ್ತುಗಳನ್ನು ಹಾಳು ಮಾಡಬಾರದು. ಈ ಭಾವಕ್ಕೆ ಹೇಳ್ತಾರೆ ನಾಗರಿಕ ಶಿಷ್ಟಾಚಾರ. ಒಬ್ಳು ತಾಯಿ ಜೊತೆ ಹೇಗೆ ನಡ್ಕೊಳ್ಬೇಕು, ಒಬ್ಳು ಮಹಿಳೆಯ ಜೊತೆ ಹೇಗೆ ನಡ್ಕೊಳ್ಬೇಕು. ಬಸ್ಸಲ್ಲಿ ಹೋಗಬೇಕಿದ್ರೆ ಬಸುರಿ ಹೆಂಗಸು ನಿಂತ್ಕೊಂಡಿದೆ, ನಾನು ಸೀಟಲ್ಲಿದ್ರೆ ಅದು ನಾಗರಿಕ ಶಿಷ್ಟಾಚಾರ ಆಗೋದಿಲ್ಲ. ಅದನ್ನು ಪಾಲಿಸಿ. ಈ ರೀತಿಯಾಗಿ ಸಾಮಾಜಿಕ ಭಾವವನ್ನು ಬಲಗೊಳಿಸುವಂತಹ ಕೆಲಸಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮುಂದಾಗಿದೆ. ಆದರೆ ಇದೆಲ್ಲವೂ ಸಿಗಬೇಕಾದ್ರೆ ಯಾರಿಂದ ಸಿಗಬೇಕು ಅಂತ ಕೇಳಿದ್ರೆ, ಆಗ ಜಗ್ಗೇಶಣ್ಣ ಹೇಳಿದಾಗೆ ಇದು ತಾಯಿಯಿಂದ ಸಿಗಬೇಕು.
ಈ ನಾಲ್ಕನ್ನ ಕೂಡ ಬೋಧನೆ ಮಾಡುವಂತ ಕೆಲಸ ಯಾರ್ದು ಕೇಳಿದ್ರೆ ನಮ್ಮ ತಾಯಂದ್ರದ್ದು, ನಮ್ಮ ಮನೆಯಲ್ಲಿ ಆ ಕೆಲಸ ಆಗಬೇಕು. ಅದಕ್ಕೆ ಹೇಳಿದ್ರು ಇದನ್ನ ಕುಟುಂಬ ಪ್ರಬೋಧನ ಅಂತ ಹೇಳಿದ್ರು. ಕುಟುಂಬ ಪ್ರಬೋಧನ, ಆ ಕುಟುಂಬ ಪ್ರಬೋಧನವನ್ನ ನಮ್ಮ ಮನೆಗಳಲ್ಲಿ ಮಾಡೋಣ. ನಾನು ಅನ್ನುವಂತಹ ಸ್ವಾರ್ಥವನ್ನು ಮರೆತು ರಾಷ್ಟ್ರ ಮೊದಲು ಅನ್ನುವಂತಹ ಭಾವನೆಯಿಂದ ನಾವೆಲ್ಲರೂ ಕೂಡ ಜೊತೆಯಾಗುವಂತಹ ಕೆಲಸವನ್ನು ಮಾಡೋಣ. ಇಡೀ ಸ್ವಾಮಿ ವಿವೇಕಾನಂದರು ಯಾವತ್ತೂ ಹೇಳಿದ್ರಲ್ಲ, ಹಿಂದೂ ಅನ್ನುವಂತಹ ಶಬ್ದದ ಸ್ಮರಣೆ ಮಾತ್ರದಿಂದ ನಿನ್ನ ನರನಾಡಿಗಳಲ್ಲಿ ವಿದ್ಯುತ್ ಶಕ್ತಿಯ ಸಂಚಾರ ಆಗಬೇಕು. ಆಗ ಮಾತ್ರ ನೀನೊಬ್ಬ ಹಿಂದೂ. ಕೇವಲ ಜಾತಿ ಕಾಲಮಲ್ಲಿ ಅಥವಾ ಧರ್ಮದ ಕಾಲಮಲ್ಲಿ ಹಿಂದೂ ಇದ್ದ ತಕ್ಷಣ ಅವ ಹಿಂದೂ ಅಂತ ಆಗಲ್ಲ. ಜಗತ್ತಿನ ಯಾವುದೇ ಮೂಲೆಯಲ್ಲಿ ಹಿಂದೂ ಆದವನೊಬ್ಬ ಕಷ್ಟದಲ್ಲಿದ್ದಾಗ ನಿನ್ನ ಹೃದಯ ಅದಕ್ಕೆ ಮಿಡಿಬೇಕು. ಆಗ ಮಾತ್ರ ನೀನೊಬ್ಬ ಹಿಂದೂ. ಯಾರೋ ಅಲ್ಲಿ ದೀಪು ಚಂದ್ರದಾಸ್ನನ್ನ ನಡು ರಸ್ತೆಯಲ್ಲಿ ಹೊಡೆದುಕೊಳ್ತಾರೆ, ತಂದು ಮರಕ್ಕೆ ನೇತು ಹಾಕ್ತಾರೆ, ಕೆಳಗಡೆಯಿಂದ ಬೆಂಕಿ ಹಾಕಿ ಸುಡ್ತಾರೆ. ನಾವು ಹಿಂದೂಗಳಾದವರು ನಮ್ಗೆ ಅನ್ಸಲ್ಲ ಇದು ಇವತ್ತು ಅವನಿಗೆ ಏನು ಸಾಯುವುದಕ್ಕೆ ಅರ್ಹತೆ ಇದೆ ಅದೇ ಅರ್ಹತೆ ನಮಗೂ ಇದೆ ಅಂತ ನಮ್ಗೆ ಯಾವತ್ತು ಅನಿಸಲೇ ಇಲ್ಲ. ಅವನು ವಾಸಿಬುಲ್ ಕತ್ಲ್ ಆದ್ರೆ ನೀವು ಕೂಡ ವಾಸಿಬುಲ್ ಕತ್ಲ್, ನಿಮ್ಮನ್ನು ಕೂಡ ಕೊಲ್ಲಬಹುದು, ಆ ಕಾರಣಕ್ಕಾಗಿಯೇ ಕೊಲ್ಲಬಹುದು. ಹಾಗಾಗಿ ದೀಪು ಚಂದ್ರದಾಸನ ಜೊತೆಗಾದಂತ ಆ ಅನ್ಯಾಯಕ್ಕೆ ನನ್ನ ಮನಸ್ಸು ಮಿಡಿಲಿಲ್ಲ ಅಂತಾದ್ರೆ ನಾನು ಹಿಂದೂ ಅಂತ ಕರೆಸ್ಕೊಳ್ಳೋದಕ್ಕೆ ಲಾಯಕಲ್ಲ. ಹಾಗಾಗಿ ಬಾಂಗ್ಲಾದಲ್ಲಿ ನಡೀತಾ ಇರುವಂತಹ ಹಿಂದೂಗಳ ಮೇಲಿನ ದಾಳಿ, ಪಾಕಿಸ್ತಾನದಲ್ಲಿ ನಡೀತಾ ಇರುವಂತಹ ಹಿಂದೂಗಳ ಮೇಲಿನ ದಾಳಿ, ಬೇರೆ ಬೇರೆ ಭಾಗದಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ಆಕ್ರಮಣ, ಇದೆಲ್ಲದರ ವಿರುದ್ಧ ಒಂದು ಸಾತ್ವಿಕ ಆಕ್ರೋಶವನ್ನು ನಮ್ಮ ಒಳಗಡೆ ನಾವು ಇಟ್ಟುಕೊಳ್ಳಬೇಕು. ಆ ಮೂಲಕ ಒಂದು ಭವ್ಯವಾದಂತಹ ಸಮಾಜ ಕಟ್ಟಬೇಕು ಅಂತಾದ್ರೆ ಮೊದಲು ನಮ್ಮೊಳಗೆ ಜಾಗರಣ ಆಗಬೇಕು, ಹಿಂದೂ ಜಾಗರಣ ಆಗಬೇಕು. ಛತ್ರಪತಿಯ ಖಡ್ಗದಲಗು ಕ್ಷಾತ್ರ ಧರ್ಮ ಕದುವೆ ಮೆರಗು, ಉಕ್ಕಿ ಬರುವ ಅರಿಯ ಪಡೆಗೆ ರುದಿರ ಸರದ ಕಡಲ ಬೆರಗು, ಪ್ರಳಯಾಂತಕ ನಗ್ನಿಕಾಲ ಕೈರವ ಭೈರವಾಟ ಕಂಡ ಬೆರಗು ಜಾಗರಣವಿದು ಅಂತ ಒಂದು ಹಿಂದೂ ಜಾಗರಣವನ್ನ ನಾವೆಲ್ಲ ಮಾಡೋಣ ಅನ್ನುವಂತ ಮಾತನ್ನು ಹೇಳ್ತಾ, ಈ ಭಾವ ನಮ್ಮ ದೇಶದ ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಬ್ಬ ತಾಯಂದಿರ ಒಳಗಡೆ ಮೂಡಿದ್ರೆ ತಾಯಿ ಭಾರತಿ ಕೇವಲ ಆಕೆ ಒಂದು ಭೂಮಿಯ ಕಣವಾಗಿರೋದಿಲ್ಲ, ಭೂಮಿಯ ತುಂಡಾಗಿರೋದಿಲ್ಲ, ಅವಳು ಸಾಕ್ಷಾತ್ ದುರ್ಗೆಯಾಗಿ, ಸಾಕ್ಷಾತ್ ಲಕ್ಷ್ಮಿಯಾಗಿ, ಸಾಕ್ಷಾತ್ ಸರಸ್ವತಿಯಾಗಿ ಅವಳು ನಮ್ಮ ಅಂಧಕಾರದ ಮಬ್ಬನ್ನು ದೂರ ಮಾಡ್ತಾಳೆ, ನಮ್ಮ ದೇಶದ ದುಃಖ ದಾರಿದ್ರ್ಯವನ್ನು ಕಳೀತಾಳೆ. ಅವಳು ಸಹಸ್ರ ಭುಜಗಳಲ್ಲಿ ಆಯುಧವನ್ನು ಧಾರಣೆ ಮಾಡಿ ಧರ್ಮದ್ರೋಹಿಗಳ ರುಂಡವನ್ನು ಚೆಂಡಾಡ್ತಾಳೆ. ಆ ರೀತಿಯಾಗಿ ತಾಯಿ ಭಾರತೀಯ ಅದ್ಭುತವಾದಂತಹ ಸಾಕಾರ ಸ್ವರೂಪಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗೋಣ ಅನ್ನುವಂತ ಮಾತನ್ನು ಹೇಳ್ತಾ ಈ ವೇದಿಕೆಯಲ್ಲಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ನಿಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಬೋಲೋ ನಮಃ ಪಾರ್ವತಿ ಪದಯೇ ಹರ ಹರ